Hello dear students, welcome to Sing Style of Max. So ನಾವು previous year questions ನ ಡಿಸ್ಕಸ್ ಮಾಡ್ತಾ ಇದ್ವಿ, ರೈಟ್, ಚಾಪ್ಟರ್ ವೈಸ್. ದಟ್ ಟು ಪರ್ಟಿಕ್ಯುಲರ್ಲಿ ಪಾಸ್ಟ್ 7 years ಅಷ್ಟೇ, ಅಂದರೆ 2018 ಇಂದ 2024. So today's chapter is vector algebra that we are going to discuss. Okay, so let's begin. 2018 questions ಅಂತ ಅಂದರೆ ಎಲ್ಲಿ ಬರುತ್ತೆ? Yes, from here. Question number 32. So 2018 ಅಬ್ಸರ್ವ್ ಮಾಡಿ ಕೇಳಿರೋ ಕ್ವಶನ್ ಏನು ಅಂತ. ಸೊ ಆಲ್ಮೋಸ್ಟ್ ಎವ್ರಿ ಇಯರ್ ಒಂದು ಆನ್ ಆನ್ ಆ್ಯಾವ್ರೇಜ್ 2 to 3 ಕ್ವಶನ್ಸ್ ಅಂತೂ ಕೇಳಿದ್ದಾರೆ ಈ ಚಾಪ್ಟರಿಂದ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಒನ್ ಅಮಾಂಗ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ಯೋರ್ KCET. ರೈಟ್, ಲೆಟ್ಸ್ ಸ್ಟಾರ್ಟ್ ಸಾಲ್ವಿಂಗ್. ಇಫ್ ಎ ಬಾರ್ ಆ್ಯಂಡ್ ಬಿ ಬಾರ್ ಆರ್ ಮ್ಯೂಚುವಲಿ perpendicular unit vectors, then 3a bar plus 2b bar dot 5a bar minus 6b bar ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಫೋಕಸ್ ಆನ್ ದ ವರ್ಡ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದರೆ ಥೀಟಾ ವ್ಯಾಲ್ಯೂ ಎಷ್ಟು? 90 ಡಿಗ್ರಿ. ಸೊ ನಿಮಗೆ ನೆನಪಿರಬೇಕು, ಎ ಬಾರ್ ಡಾಟ್ ಬಿ ಬಾರ್ ಫಾರ್ಮುಲಾ ಗೊತ್ತಿರಬೇಕು, ಮಾಡ್ ಎ ಬಾರ್ ಮಾಡ್ ಬಿ ಬಾರ್ ಕಾಸ್ ಥೀಟಾ. ಥೀಟಾ 90 ಡಿಗ್ರಿ ಆಯಿತು ಅಂತ ಅಂದಾಗ ಏನಾಗುತ್ತೆ? ಡಾಟ್ ಪ್ರಾಡಕ್ಟ್ 0 ಆಗುತ್ತೆ. ಸೊ ಅದು ನೆನಪಿರಲಿ. Okay, so now coming to this one, 3a bar plus 2b bar dot 5a bar minus 6b bar. That's pretty easy. 3 into 5, 15, a bar dot a bar plus 5 2s are 10, b bar dot a bar. Next, minus 3 6 are 18, a bar dot b bar plus into minus 6 2s are 12, b bar dot b bar. ನಾವು ನಾರ್ಮಲ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತೀವೋ ಆಲ್ಜಿಬ್ರಾದಲ್ಲಿ ಅದೇ ಥರ ಇದನ್ನು ಮಾಡಬೇಕು, ಬಟ್ ಡಾಟ್ ಪ್ರಾಡಕ್ಟ್ ಮಧ್ಯಕ್ಕೆ ಬರಿಬೇಕು. ಈಗ ನಮಗೆ ಗೊತ್ತಿದೆ ಎ ಬಾರ್ ಡಾಟ್ ಬಿ ಬಾರ್ ಏನಿದೆ? 0. ದೇರ್ಫೋರ್ ಬಿ ಬಾರ್ ಡಾಟ್ ಎ ಬಾರ್ ಡಾಟ್ ಬಿ ಬಾರ್ ಇವೆರಡೂ ಕೂಡ ಏನಾಗುತ್ತೆ? 0 ಆಗುತ್ತೆ. ಯಾಕೆ? ಡಾಟ್ ಪ್ರಾಡಕ್ಟ್ ಸ್ಯಾಟಿಸ್ಫೈಸ್ ದ ಕಾಮ್ಯುಟೇಟಿವ್ ಪ್ರಾಪರ್ಟಿ. ಓಕೆ, ಸೊ ಈ ಬೋತ್ ಕ್ವಾಂಟಿಟಿ ಏನಾಗುತ್ತೆ? 0 ಆಗುತ್ತೆ. ನಾವು ಕಮಿಂಗ್ ಟು ದಿಸ್ ಒನ್, 15 ಇಂಟು ಎ ಬಾರ್ ಡಾಟ್ ಎ ಬಾರ್ ಅಂದರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಮೈನಸ್ 12 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್. ಅಬ್ಸರ್ವ್ ಹಿಯರ್ ದೇ ಹ್ಯಾವ್ ಗಿವನ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಯೂನಿಟ್ ವೆಕ್ಟರ್ಸ್. ಯೂನಿಟ್ ವೆಕ್ಟರ್ಸ್ ಅಂದಾಗ ಮ್ಯಾಗ್ನಿಟ್ಯೂಡ್ ಏನಾಯಿತು? 1. ಓಕೆ, ಸೊ 15 ಮೈನಸ್ 12 ಇಸ್ ಈಕ್ವಲ್ ಟು 3. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಇಫ್ ದ ವೆಕ್ಟರ್ಸ್ ಆರ್ ಕೋಪ್ಲೇನರ್ ದೆನ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ ಮೈನಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ನೆನಪಲ್ಲಿ ನಿಮಗೆ ಯಾವುದಾದ್ರೂ 3 ವೆಕ್ಟರ್ಸ್ ಕೋಪ್ಲೇನರ್ ಇದ್ದಾವೆ ಅಂದರೆ ಅದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ತೊಗೊಂಡಾಗ ದಟ್ ವಿಲ್ ಬಿ ಈಕ್ವಲ್ ಟು 0. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ಬೇಸ್ಡ್ ಆನ್ ದಟ್ ಒನ್. ಸಿ ಇಯರ್ ಏನು ಕೊಟ್ಟಿದ್ದಾರೆ? ಕೋಪ್ಲೇನರ್ ಅಂದಾಗ ನಮಗೆ ಗೊತ್ತಿದೆ ಡಿಟರ್ಮಿನೆಂಟ್ 0. ಸೊ ಡಿಟರ್ಮಿನೆಂಟ್ ಆಫ್ ಫಸ್ಟ್ ಒಂದು ಏನಿದೆ? ಎ 1 1. ನೆಕ್ಸ್ಟ್ ಏನಿದೆ? 1 ಬಿ 1. ನೆಕ್ಸ್ಟ್ ಏನಿದೆ? 1 1 ಸಿ. ಓಕೆ, ಸೊ ಒನ್ಸ್ ಯು ಹ್ಯಾವ್ ರಿಟರ್ನ್ ದಿಸ್ ಒನ್ ಯು ಕ್ಯಾನ್ ಈಸಿಲಿ ಎಕ್ಸ್ಪ್ಯಾಂಡ್ ಇಟ್. ಎ ಇಂಟು ಬಿ ಮೈನಸ್ 1 ಮೈನಸ್ 1 ಇಂಟು ಸಿ ಮೈನಸ್ 1 ಪ್ಲಸ್ 1 ಇಂಟು 1 ಮೈನಸ್ ಬಿ. ಓಕೆ, ಈಸ್ ಈಕ್ವಲ್ ಟು 0. ಮಲ್ಟಿಪ್ಲೈ ಇನ್ಸೈಡ್, ವಾಟ್ ವಿಲ್ ಯು ಗೆಟ್? ಎ ಬಿ ಇಂಟು ಸಿ ತಾನೇ ಇದು. ಸೊ ಎ ಬಿ ಸಿ ಮೈನಸ್ ಎ ಮೈನಸ್ ಸಿ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ 1 ಮೈನಸ್ ಬಿ ಇಸ್ ಈಕ್ವಲ್ ಟು 0. ಓಕೆ, ಸೊ ಅವ್ರು ಆ್ಯಕ್ಚುಲಿ ನಮಗೆ ಕೇಳಿರೋದೇನು? ಎ ಬಿ ಸಿ ಮೈನಸ್, ಇಲ್ಲಿ ನಮಗೇನು ಸಿಗ್ತಾ ಇದೆ ಅಬ್ಸರ್ವ್ ಮಾಡಿರಿ. ಇವನ್ನ ಒಂದು ಕಡೆ ಬರೆದ್ರೆ ಮೈನಸ್ ಎ ಮೈನಸ್ ಬಿ ಒಂದು ಆರ್ಡರಲ್ಲಿ ಬರೀತಿದ್ದೀನಿ ಅಷ್ಟೇ. ಪ್ಲಸ್ 2 ಇದೆ, ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 2. ಸೊ ಅವ್ರು ನಮಗೆ ಕೇಳಿರೋದು ಇದೇ ಕ್ವಾಂಟಿಟಿ, ಇದರಾಗೆ ಮೈನಸ್ ಕಾಮನ್ ತೆಗೆದ್ರೆ ಏನಾಗುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಮೈನಸ್ 2. ಓಕೆ, ಸೊ ದೇರ್ ಫೋರ್ ಮೈನಸ್ 2. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ದಿಸ್ ಕ್ವಶನ್, ಇಫ್ ಎ ಬಾರ್ ಈಸ್ ಈಕ್ವಲ್ ಟು ಸಮಥಿಂಗ್, ಬಿ ಬಾರ್ ಈಸ್ ಈಕ್ವಲ್ ಟು ಸಮಥಿಂಗ್ ಆರ್ ಆರ್ಥೋಗೋನಲ್. ನೆನಪಿರಲಿ, ಪರ್ಪೆಂಡಿಕ್ಯುಲರ್ ಕೊಟ್ಟರು ಮೀನಿಂಗ್ ಒಂದೇ, ಆರ್ಥೋಗೋನಲ್ ಅಂತ ವರ್ಡ್ ಕೊಟ್ಟರು ಒಂದೇ ಮೀನಿಂಗು. ಓಕೆ, ಸೊ ದೇ ಹ್ಯಾವ್ ಗಿವನ್ ದ 2 ವೆಕ್ಟರ್ಸ್ ಆರ್ ಆರ್ಥೋಗೋನಲ್ ಅಂದರೆ ದೇ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ ಅಂತ ಅರ್ಥ. ಓಕೆ, ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ದೆನ್ ಲ್ಯಾಂಬ್ಡಾ ಕಮ ಯು, ಅಂದರೆ ಲ್ಯಾಂಬ್ಡಾ ಮತ್ತು ಯು ವ್ಯಾಲ್ಯೂ ನಾವು ಕಂಡುಹಿಡಿಬೇಕು. ಅರ್ಥ ಆಯ್ತಲ್ಲ? ಸೊ ಹೌ ವಿಲ್ ಯು ಫೈಂಡ್ ದಿಸ್ ಒನ್? ಇಟ್ಸ್ ಪ್ರಿಟಿ ಸಿಂಪಲ್. ಸಿ ಇಯರ್ ಒಂದು ಆರ್ಥೋಗೋನಲ್ ಅಂದರೆ ಡಾಟ್ ಪ್ರಾಡಕ್ಟ್
ಈಸ್ ಈಕ್ವಲ್ ಟು 0 ಆಗುತ್ತೆ. ಕರೆಕ್ಟಾ? ಈಗ ಡಾಟ್ ಪ್ರಾಡಕ್ಟ್ ಕಂಡುಹಿಡಿದ್ರೆ ಏನಾಗುತ್ತೆ? ಐ ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಡಾಟ್ ಮ್ಯೂ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಈಸ್ ಈಕ್ವಲ್ ಟು 0. ಮಲ್ಟಿಪ್ಲೈ 1 ಇಂಟು ಮ್ಯೂ. ಡಾಟ್ ಪ್ರಾಡಕ್ಟ್ ಅಂದರೆ ಏನು ಹೇಳ್ರಿ? ಸ್ಕೇಲರ್ ಕಾಂಪೊನೆಂಟ್ಸ್ ಮಲ್ಟಿಪ್ಲೈ ಮಾಡ್ತಿರ್ತಾನೆ. ಸೊ ಪ್ಲಸ್ ಲ್ಯಾಂಬ್ಡಾ ಮೈನಸ್ 2 ಈಸ್ ಈಕ್ವಲ್ ಟು 0. ದೇರ್ಫೋರ್ ಮ್ಯೂ ಪ್ಲಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಷ್ಟು? 2. ಒಂದು. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಸೊ ಏನು ಮಾಡ್ತೀರಾ? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ನ ಯೂಸ್ ಮಾಡ್ಕೊಳ್ರಿ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು? ಸ್ಕ್ವೇರ್ ರೂಟ್ ಆಫ್ ಸ್ಕೇಲರ್ ಕಾಂಪೊನೆಂಟ್ ಸ್ಕ್ವೇರ್ ತಾನೆ. ಸೊ 1 ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮ್ಯೂ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಕರೆಕ್ಟ್? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಅಂತೂ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಹತ್ರ ಉಳಿಯೋದೇನು? 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ 4, 4 ಪ್ಲಸ್ 1 5 ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಮ್ಯೂ ಸ್ಕ್ವೇರ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ 1 ಪ್ಲಸ್ 1 ಅಂದರೆ 2. ದೇರ್ಫೋರ್ ಯು ವಿಲ್ ಗೆಟ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಮ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಆ 5ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? -3. ರೈಟ್? ನೆಕ್ಸ್ಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಹಾಕಿದರೆ ಏನಾಗುತ್ತೆ? ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ which is equal to -3. Okay, now I already know that mu plus lambda is what? 2. Mu plus lambda 2 ಆದರೆ lambda minus u ಏನಾಗುತ್ತೆ? mu ಏನಾಗುತ್ತೆ? -3. ಇದು ಈ ಕಡೆ ಹೋದರೆ ಡಿನಾಮಿನೇಟರ್. then you are going to get -3 by 2. Okay, so once you get -3 by 2, ಈಕ್ವೇಷನ್ 2 ಇದು ಈಕ್ವೇಷನ್ 1 ಅಂದ್ಕೊಳ್ರಿ. ಇದನ್ನು ಸಾಲ್ವ್ ಮಾಡಬಹುದಾ ನಾವು? ಎಸ್, ಇಫ್ ಯು ಆ್ಯಡ್ ಬೋತ್ ದ ಈಕ್ವೇಷನ್ಸ್ ಪ್ಲಸ್ ಮ್ಯೂ ಮೈನಸ್ ಮ್ಯೂ ಕ್ಯಾನ್ಸಲ್ ಆಗುತ್ತೆ, ಹೌದಲ್ವಾ? ಸೊ ಏನಂತ ಬರೀಬಹುದು ಆವಾಗ? ಮ್ಯೂ ಪ್ಲಸ್ ಮ್ಯೂ. ಓಕೆ, ಲ್ಯಾಂಬ್ಡಾ ಒಂದು ಕೆಲಸ ಮಾಡೋಣ, ಆ್ಯಡ್ ಮಾಡೇ ಬಿಡೋಣ. ಮ್ಯೂ ಪ್ಲಸ್ ಲ್ಯಾಂಬ್ಡಾ ಮೈನಸ್ ಮ್ಯೂ ಈಸ್ ಈಕ್ವಲ್ ಟು 2 - 3 by 2. ಸೊ mu cancel, lambda plus lambda 2 lambda, 2 2s are 4, 4 minus 3 1 by 2. Therefore lambda is equal to 1 by 4 ಆಗುತ್ತೆ. lambda 1 by 4 ಆಯಿತು ಅಂತ ಅಂದರೆ mu ವ್ಯಾಲ್ಯೂ ಏನಾಗುತ್ತೆ? mu is equal to 2 minus lambda, that is nothing but 2 minus 1 by 4. 4 2s are 8, 8 minus 1 7 by 4. ಅಲ್ಲಿಗೆ 1 by 4 7 by 4 ಆನ್ಸರ್. So search the option 1 by 4 7 by 4, that is option A. ಸ್ವಲ್ಪ ಅಲರ್ಟ್ ಆಗಿರಬೇಕು ಎಕ್ಸಾಮ್ ಹಾಲಲ್ಲಿ. ನಾವೇನು ಮಾಡ್ತೀವಿ, ಆನ್ಸರ್ ಸಿಕ್ತು ಅನ್ನೋ ಹ್ಯಾಪಿನೆಸ್ಸಿಗೆ ದಿರ್ ಈಸ್ ಎ ಪಾಸಿಬಿಲಿಟಿ ದಟ್ 1 by 4 7 by 4 ಹಾಕೋ ಬದಲು ಇದನ್ನು ಹಾಕ್ಬಿಡ್ತೀರಾ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಕ್ವಶನಲ್ಲಿ ಫಸ್ಟ್ ಯಾವುದಿದೆ? ಲ್ಯಾಂಬ್ಡಾ ಇದೆ. ಸೊ 1 by 4. ಇನ್ ಕೇಸ್ ಅದೇ ಅವ್ರು ಇಲ್ಲಿ ಮ್ಯೂ ಕಾಮ ಲ್ಯಾಂಬ್ಡಾ ಕೊಟ್ಟಿದ್ರೆ ಇದಾಗೋದು ಆಪ್ಷನ್ನು. ಅರ್ಥ ಆಯ್ತಲ್ಲ? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇಫ್ magnitude of a bar is equal to 16, magnitude of b bar is equal to 4, then square root of magnitude of a cross b whole square plus magnitude of a bar dot b bar whole square. ಓಕೆ, ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು? ಎ ಬಾರ್ ಕ್ರಾಸ್ ಬಿ ಬಾರ್ ಅಂತ ಅಂದರೆ ಏನಾಗುತ್ತೆ? ಎ ಬಾರ್. ಓಕೆ, ಡನ್. ಓಕೆ, ಐ ಗಾಟ್ ಇಟ್. ಹೌದು ಸರ್, ಸಿ ಇಯರ್. ಇದನ್ನು ಹೇಗೆ ಮಾಡ್ತೀರಾ ಅಂದರೆ ಅಬ್ಸರ್ವ್ ಮಾಡಿ. ಎ ಬಾರ್ ಕ್ರಾಸ್ ಬಿ ಬಾರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸೈನ್ ಥೀಟಾ. ಬಟ್ ಅಲ್ಲಿರೋದೇನು? ಹೋಲ್ ಸ್ಕ್ವೇರ್. ದೇರ್ ಫಾರ್ ಸ್ಕ್ವೇರ್ ಅಪ್ಲೈಸ್ ಟು ಆಲ್. ಪ್ಲಸ್ ಎ ಬಾರ್ ಡಾಟ್ ಬಿ ಬಾರ್ ಅಂದ್ರೇನು? ಸೇಮ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಹೋಲ್ ಸ್ಕ್ವೇರ್, ಡಾಟ್ ಪ್ರಾಡಕ್ಟ್ ಅಂದಾಗ ಕಾಸ್ ಸ್ಕ್ವೇರ್ ಥೀಟಾ. ಇದೇ ಅವ್ರು ಕಂಡುಹಿಡಿಯೋಕೆ ಹೇಳಿದ್ದಾರೆ. ನಾವೇನು ಮಾಡೋಣ? ಇದ್ರಾಗೆ ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಕಾಮನ್ ತೆಗೆದ್ರೆ ಉಳಿಯೋದೇನು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ವಿಚ್ ಈಸ್ ನಥಿಂಗ್ ಬಟ್ 1. ಈಗ ಉಳಿಯೋದು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಬಿ ಬಾರ್. ಸ್ಕ್ವೇರ್ ಉಳಿಯುತ್ತೆ. ಸ್ಕ್ವೇರ್ ರೂಟ್ ಎರಡಕ್ಕೂ ಕ್ಯಾನ್ಸಲ್ ಮಾಡಿದಾಗ ನಮಗೆ ಉಳಿಯೋದೇನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ದೆನ್ ವಾಟ್ ಈಸ್ ದ ಆನ್ಸರ್? 16 into 4, ವಿಚ್ ಈಸ್ ಈಕ್ವಲ್ ಟು ವಾಟ್? 16 4s are 64. That's it. Is there any option? Yes, option D is the right answer. Okay, coming to next question. 2019 question adu and idu kuda. If the angle between a bar and b bar is 2 pi by 3 and the projection of a bar in the direction of b bar is -2, then magnitude of a bar is.
ಓಕೆ, ನೈಸ್ ಕ್ವೆಶನ್ ಬೈ ದ ವೇ. ಸೊ ಏನು ಕೊಟ್ಟಿದ್ದಾರೆ, ತೀಟಾ ಈಸ್ ಈಕ್ವಲ್ ಟು ಅಂದರೆ ಎ ಬಾರ್ ಮತ್ತು ಬಿ ಬಾರ್ ಮಧ್ಯೆ ಇರೋ ಆ್ಯಂಗಲ್ ಕೊಟ್ಟಿದ್ದಾರೆ, ದಟ್ ಈಸ್ 2π/3. ನಿಮಗೆ ಗೊತ್ತಾಗಲ್ಲ ಅಂತ ಅಂದರೆ ಏನು ಮಾಡ್ತೀರಾ, ಕನ್ವರ್ಟ್ ಮಾಡ್ಕೊಳ್ರಿ. 3 1s are 3 6s are, so this is 120 degree that they have given, and the projection of A bar in the direction of B bar. Okay, ಅದನ್ನೇನು ಕೊಟ್ಟಿದ್ದಾರೆ ಅವರು, ಇನ್ ದ ಡೈರೆಕ್ಷನ್ ಆಫ್ ಬಿ ಬಾರ್ ಅಂತ ಬಂದಾಗ ದಟ್ ಮೀನ್ಸ್ ಪ್ರೊಜೆಕ್ಷನ್ ಆಫ್ ಎ ಬಾರ್ ಆನ್ ಬಿ ಬಾರ್. ಓಕೆ, ಬಿ ಬಾರ್ ಡೈರೆಕ್ಷನಲ್ಲಿ ಅಂದರೆ ಬಿ ಬಾರ್ ಮೇಲ್ಗಡೆ ಅದ್ರದ್ದು ಶ್ಯಾಡೋ ಎಷ್ಟಿದೆ ಅಂತ ಏನು ಕೊಟ್ಟಿದ್ದಾರೆ, ಎ ಬಾರ್ ಡಾಟ್ ಬಿ ಬಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ದಟ್ ಈಸ್ ಈಕ್ವಲ್ ಟು ಎಷ್ಟು, -2. ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಇಟ್ ಈಸ್ ವೆರಿ ಈಸಿ. ಎ ಬಾರ್ ಡಾಟ್ ಬಿ ಬಾರ್ ಫಾರ್ಮುಲಾ ನಮಗೆ ಗೊತ್ತಿದೆ, ಏನು ಹೇಳ್ರಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಕಾಸ್ ಥೀಟಾ ಡಿವೈಡೆಡ್ ಬೈ ಇಲ್ಲೇನಿದೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ವಿಚ್ ಈಸ್ ಈಕ್ವಲ್ ಟು -2. ಬಿ ಬಾರ್ ತೆಗೀರಿ, ಕಾಸ್ ಥೀಟಾ ಅಂದರೆ ಕಾಸ್ 120 ಕೊಟ್ಟಿದ್ದಾರೆ ತಾನೆ, ಕಾಸ್ 120 ಕ್ಯಾನ್ ಬಿ ರಿಟರ್ನ್ ಆಸ್ 180 - 60 ಈಸ್ ಈಕ್ವಲ್ ಟು -2. 180 - 60, 180 ಅಂದರೆ ಈವನ್ ಆ್ಯಂಗಲ್, ಕಾಸ್ ರಿಮೈನ್ಸ್ ಕಾಸ್ ಇಟ್ ಸೆಲ್ಫ್. ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ನೆಗೆಟಿವ್, then cos 60 value 1/2 is equal to -2, minus cancel, magnitude of a bar is equal to e2 ಈ ಕಡೆ ಹೋದರೆ 2 2s are 4, therefore answer is magnitude of a bar is equal to 4. okay, sorry ಇಲ್ಲಿ 4, option A. Next, a unit vector perpendicular to the plane containing these two vectors is, okay, this is plane concept which is deleted in your syllabus, so we will skip the concepts that are not there in your syllabus. okay, right. ಅದೇ ರೀತಿ ಇದು ಕೂಡ ಅಷ್ಟೇ, ಬಾಕ್ಸ್ ಮೀನ್ಸ್ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅಂತ ಕರಿತೀವಿ, ಇದು ಕೂಡ ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ. ಓಕೆ, ಬಟ್ ಇದ್ರದ್ದು ಒಂದು ನೆನ್ಪಿಟ್ಕೊಳ್ರಿ, ಎ ಬಾರ್ ಇಲ್ಲಿ ಫಸ್ಟು ಇನ್ನೊಂದು ವೆಕ್ಟರು 3 ವೆಕ್ಟರು, ಟ್ರಿಪಲ್ ಪ್ರಾಡಕ್ಟ್ ಅಂದರೆ 3 ವೆಕ್ಟರ್ಸ್ ಇರುತ್ತೆ. 3 ವೆಕ್ಟರ್ಸ್ ಮೀನಿಂಗ್ ಏನು ಅಂದರೆ ಫಸ್ಟ್ ವೆಕ್ಟರ್ ಮತ್ತು ಸೆಕೆಂಡ್ ವೆಕ್ಟರ್ ಕ್ರಾಸ್ ಪ್ರಾಡಕ್ಟು, ಫಸ್ಟ್ ವೆಕ್ಟರು ದೆನ್ ಈ ಕ್ರಾಸ್ ಪ್ರಾಡಕ್ಟ್ ಮಾಡಿರೋ ವೆಕ್ಟರ್ ಇದೆಯಲ್ಲ ಅವೆರಡರದ್ದು ಡಾಟ್ ಪ್ರಾಡಕ್ಟ್ ಅಂತ ಅರ್ಥ. ಓಕೆ, ಅದರ ಬೇಸ್ ಮೇಲೆ ನೀವು ಮಾಡ್ಬೋದು ಇದನ್ನು, ಬಟ್ ಮೇಕ್ ಶೋರ್ ಯು ಲರ್ನ್ ದಟ್ ಕಾನ್ಸೆಪ್ಟ್ ಇಫ್ ಯು ವಾಂಟ್, ಆ್ಯಂಡ್ ಇಫ್ ಯು ವಾಂಟ್ ಮೀ ಟು ಎಕ್ಸ್ಪ್ಲೇನ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, I'll definitely explain it. Next, coming to this concept, if a bar and b bar are unit vectors and theta is the angle between a bar and b bar, then sin theta by 2. Very easy question again. ಏನು ಹೇಳಿದಾರೆ ಹೇಳ್ರಿ, ಆರ್ ಯೂನಿಟ್ ವೆಕ್ಟರ್ ಅಂದರೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಸ್ ಈಕ್ವಲ್ ಟು 1 ಆಗುತ್ತೆ. ನೆಕ್ಸ್ಟ್ ಅವ್ರು ಇನ್ನೇನು ಹೇಳಿದ್ದಾರೆ, ಥೀಟಾ ಇಸ್ ದ ಆ್ಯಂಗಲ್ ಅಷ್ಟು ಕೊಟ್ಟಿರೋದಾ. ಓಕೆ, ಡನ್. ನಾವು ಅಬ್ಸರ್ವ್ ಮಾಡಿ, ಎ ಬಾರ್ ಮೈನಸ್ ಬಿ ಬಾರ್ ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಹೋಲ್ ಸ್ಕ್ವೇರ್ ಮೈನಸ್ 2ab ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಕಾಸ್ ಥೀಟಾ. ಕರೆಕ್ಟ್. ಸೊ ಈಗ ಅಬ್ಸರ್ವ್ ಮಾಡಿ, ಅಲ್ಲಿ ಕೊಟ್ಟಿರೋದೇನು ಸೈನ್ ಥೀಟಾ ಬೈ 2. ಇನ್ನೊಂದು ಕೆಲವರು ಸ್ಟೂಡೆಂಟ್ಸಿಗೆ ಡೌಟ್, ಮ್ಯಾಮ್ ಇದೇ ತೊಗೋಬೇಕಂತ ಗೊತ್ತಾಯಿತು, ಯಾಕೆ ಅಂದರೆ ಅಬ್ಸರ್ವ್ ಮಾಡಿ, ನಮಗೆ ಸೈನ್ ಬರೋದು ಕಾಸಲ್ಲಿ ನಮಗೆ ಸೈನ್ ಯಾವಾಗ ಬರುತ್ತೆ, 1 - 2 sin ಸ್ಕ್ವೇರ್ ತಾನೆ. ಸೊ ಹಾಗಾಗಿ ಸೈನ್ ಸ್ಕ್ವೇರ್ ಬೇಕು ಅಂದರೆ 1 - ಸಮಥಿಂಗ್ ಇಂಟು ಕಾಸ್, ಆ ಥರ ಕಾಸ್ ಇರಬೇಕು ನಮಗೆ. ಹಾಗಾಗಿ ನಾವು ಇನ್ ಟರ್ಮ್ಸ್ ಆಫ್ ಕಾಸ್ ಬರುವಂಥದ್ದನ್ನೇ ತೊಗೊಂಡಿದ್ದೀವಿ, ಅರ್ಥ ಆಯ್ತಲ್ಲ. ಸೊ ದಟ್ ಈಸ್ ಈಕ್ವಲ್ ಟು, ಇದು ಹೇಗೆ ಬಂತು ಅಂತ ಅಂದರೆ 2ab ತಾನೆ ಮ್ಯಾಮ್, 2ab ಇರಬೇಕು ಅಂದಮೇಲೆ ಇದು ಹೇಗೆ ಬಂತು ಕಾಸ್ ಥೀಟಾ, ಬರೀ 2 ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇರಬೇಕಿತ್ತಲ್ಲ ಅಂದರೆ ಇಟ್ ಈಸ್ ಆ್ಯಕ್ಚುಲಿ 2ab ಅಂದರೆ ಎ ಬಾರ್ ಡಾಟ್ ಬಿ ಬಾರ್ ಅಂತ ಇರೋದು, 2ab. ಆ ಡಾಟ್ ಪ್ರಾಡಕ್ಟ್ನ ಮತ್ತೆ ಎಕ್ಸ್ಪ್ಯಾಂಡ್ ಮಾಡೇ ಬರ್ದಿದ್ದೀನಿ ಡೈರೆಕ್ಟಾಗಿ, ಅರ್ಥ ಆಯ್ತಲ್ಲ. ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಅಂದರೆ 1, ಬಿ ಬಾರ್ ಅಂದರೆ 1, 1 + 1 2 ಕಾಮನ್ ತೆಗೆದ್ರೆ 1 ಮೈನಸ್ ಇಲ್ಲೂ ಅಷ್ಟೇ 1 2 ಕಾಮನ್ 1 - ಕಾಸ್ ಥೀಟಾ ಉಳಿಯುತ್ತೆ. ಸೊ 2 × 1 - ಕಾಸ್ ಥೀಟಾ ಅಂತ ಅಂದರೆ ನಮಗೆ ಗೊತ್ತಿದೆ, ಇಟ್ ಈಸ್ 2 sin ಸ್ಕ್ವೇರ್ ಥೀಟಾ ಬೈ 2. ರೈಟ್. ಇನ್ನೂ ಒಂದು ಇದೇ ತಗೋಬೇಕು ಅಂತ ಗೊತ್ತಾಗೋದು ಕೂಡ ಆಪ್ಷನ್ಸ್ ನೋಡಿ ಗೊತ್ತಾಗುತ್ತೆ. ಅಲ್ಲಿ ಆಪ್ಷನಲ್ಲಿ ಎ ಬಾರ್ ಪ್ಲಸ್ ಬಿ ಬಾರ್, ಎ ಬಾರ್ ಮೈನಸ್ ಬಿ ಬಾರ್ ಎರಡೇ ಇರೋದು. ರೈಟ್. ನೆಕ್ಸ್ಟ್ 4 sin ಸ್ಕ್ವೇರ್ ಥೀಟಾ ಬೈ 2. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮೈನಸ್ ಬಿ ಬಾರ್ ಹೋಲ್ ಸ್ಕ್ವೇರ್. ನಮಗೆ ಬೇಕಿರೋದು ಸೈನ್ ಥೀಟಾ ಬೈ 2 ಅಷ್ಟೇ. ಸೊ ಹಾಗಾಗಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ 2 sin ಥೀಟಾ ಬೈ 2. And you want sin theta by 2, therefore this is equal to a bar minus b bar by 2. Okay, so that's the answer.
Coming to next question. ಎಲ್ಲಿದೆ? Okay, that is option B is the right answer. Okay, next question. 2020 ಇದು ಕ್ವಶನ್ ಅದು. ನೆಕ್ಸ್ಟ್ ಇದು ಕೂಡ 2020 ಕ್ವಶನ್. ದ ಟೂ ವೆಕ್ಟರ್ಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಆ್ಯಂಡ್ ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ ಮೈನಸ್ 5 ಕೆ ಕ್ಯಾಪ್ ರೆಪ್ರೆಸೆಂಟ್ಸ್ ದ ಟೂ ಸೈಡ್ಸ್ ಎ ಬಿ ಬಾರ್ ಎ ಸಿ ಬಾರ್ ರೆಸ್ಪೆಕ್ಟಿವ್ಲಿ ಆಫ್ ಟ್ರಯಾಂಗಲ್ ಎ ಬಿ ಸಿ. ದ ಲೆಂತ್ ಆಫ್ ದ ಮೀಡಿಯನ್ ಥ್ರೂ ಎ ಈಸ್. ಓಕೆ, ಡನ್. ಇದನ್ನು ಹೇಗೆ ಮಾಡ್ಬೋದು ಅಂದರೆ ತುಂಬ ಸಿಂಪಲ್ ಇದೆ. ಅಬ್ಸರ್ವ್ ಮಾಡಿ, ಎ ಬಿ ಸಿ. ಓಕೆ ರೈಟ್. ಸೊ ಏನು ಕೊಟ್ಟಿದ್ದಾರೆ? ಟ್ರಯಾಂಗಲ್ ಎ ಬಿ ಸಿ. ಅದರಾಗೆ ಅವರು ಎ ಬಿ ಬಾರ್ ಕೊಟ್ಟಿದ್ದಾರೆ, ನಮಗೆ ಎ ಸಿ ಬಾರ್ ಕೊಟ್ಟಿದ್ದಾರೆ. ಎ ಬಗ್ಗೆ ಏನೂ ಹೇಳಿಲ್ಲ. ನಾವೊಂದು ಕೆಲಸ ಮಾಡೋಣ, ಎನ ಆರಿಜಿನ್ ಅಂತ ಅನ್ಕೊಂಬಿಡೋಣ. ಆವಾಗ ನಮ್ಮ ಎ ಬಿ ಬಾರ್ ಏನು ಸೈಡ್ ಇದೆಯಲ್ಲ ಅದೇನಾಗುತ್ತೆ, ಬರೀ ಬಿದು ಪೊಸಿಷನ್ ವೆಕ್ಟರ್ ಆಗಿಬಿಡುತ್ತೆ. ಯಾಕೆ? ಎ ಬಿ ಬಾರ್ ಅಂದರೆ ಏನು? ಇದರಲ್ಲಿ ಇದನ್ನು ಮೈನಸ್ ಮಾಡ್ಬೇಕು ತಾನೆ. ಸೊ ಇದರಲ್ಲಿ 0ನ ಮೈನಸ್ ಮಾಡಿದ್ರೆ ಮತ್ತಿದೇ ಸಿಗುತ್ತೆ. ಸೊ ದಟ್ಸ್ ವೈ ಒ ಬಿ ಬಾರೇ ಆಗ್ಬಿಡುತ್ತಿದ್ದು. ನೆಕ್ಸ್ಟ್ ಇದೇ ಥರ ಸಿಗೆ ಏನಾಯ್ತಲ್ಲ, ಅದು ಪೊಸಿಷನ್ ವೆಕ್ಟರ್ ಆಫ್ ಸಿ ಅಂದರೆ ಐ ಕ್ಯಾಪ್ 3j ಪ್ಲಸ್ 5k. ರೈಟ್. ಓಕೆ, ಸೊ ಈಗೇನಾಗುತ್ತೆ ಅಂದರೆ ನಮಗೆ ಗೊತ್ತಿದೆ, ಅವ್ರು ಕೇಳಿರೋದೇನಪ್ಪ, ದ ಲೆಂತ್ ಆಫ್ ದ ಮೀಡಿಯನ್ ಥ್ರೂ ಎ. ಅಂದರೆ ಇಲ್ಲಿಂದ ಮೀಡಿಯನ್ ಡ್ರಾ ಮಾಡಿದ್ರೆ, ಮೀಡಿಯನ್ ಅಂದರೆ ಏನು? ಆಪೋಸಿಟ್ ಸೈಡಿಗೆ ಮಿಡಲಲ್ಲಿ ಒಂದು ಲೈನ್ ಡ್ರಾ ಮಾಡ್ತೀರಲ್ಲ. ಸೊ ಮೀಡಿಯನ್ ಡ್ರಾ ಮಾಡಿದ್ರೆ ಆ ಮೀಡಿಯನ್ನಿಂದ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾರೆ. ಮೀನ್ಸ್ ಎ ಡಿ ಬಾರ್ ಏನಾಗುತ್ತೆ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಎ ಡಿ ಬಾರ್ ಈಸ್ ನಥಿಂಗ್ ಬಟ್ ಅಗೇನ್ ಒ ಡಿ ಬಾರ್ ಮೈನಸ್ ಒ ಎ ಬಾರ್. ಆ್ಯಂಡ್ ಒ ಎ ಬಾರ್ ಅಂದರೆ 0ನೇ ಅದು ಆರಿಜಿನ್ ಇರೋದ್ರಿಂದ. ಸೊ ನಾವು ಫೈನಲಿ ಕಂಡುಹಿಡಬೇಕಾಗಿರೋದು ಪೊಸಿಷನ್ ವೆಕ್ಟರ್ ಆಫ್ ಡಿ. ಓಕೆ, ಡನ್. ಆ್ಯಂಡ್ ದಿಸ್ ಇಸ್ ದ ಮಿಡ್ ಪಾಯಿಂಟ್, ರೈಟ್? ಮೀಡಿಯನ್ ಅಂದರೆ ಮಿಡ್ ಪಾಯಿಂಟು ಅಂದಮೇಲೆ ಮಿಡ್ ಪಾಯಿಂಟ್ ಡ್ರಾ ಮಾಡಿದ್ದೀವಿ ಅಂದಮೇಲೆ ನಮಗೆ ಸೆಕ್ಷನ್ ಫಾರ್ಮುಲಾಯಿಂದ ಗೊತ್ತಿದೆ, ಇಫ್ ಇಟ್ ಈಸ್ ಎ ಮಿಡ್ ಪಾಯಿಂಟ್ ದೆನ್ ಯೂಸಿಂಗ್ ದೀಸ್ ಟು ಹೌ ಕ್ಯಾನ್ ಐ ಫೈಂಡ್ ದಿಸ್ ಒನ್? ಸಿಂಪಲ್, ಒ ಡಿ ಬಾರ್ ಈಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಫಾರ್ಮುಲಾ ಕಲ್ತಿರ್ತೀರಾ, ಎ ಬಾರ್ ಪ್ಲಸ್ ಬಿ ಬಾರ್ ಬೈ 2. ಸೊ ಯು ಹ್ಯಾವ್ ಟು ಆ್ಯಡ್ ದೀಸ್ ಟು. ವಾಟ್ ಈಸ್ ಇಟ್? ಐ ಕ್ಯಾಪ್ ಪ್ಲಸ್ ಐ ಕ್ಯಾಪ್ 2 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ 4 ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಪ್ಲಸ್ 5 ಕೆ ಕ್ಯಾಪ್ 6 ಕೆ ಕ್ಯಾಪ್ ಬೈ 2. therefore ಒ ಡಿ ಬಾರ್ ಏನಾಗುತ್ತೆ? ಒ ಡಿ ಬಾರ್ ಇಸ್ ಈಕ್ವಲ್ ಟು 2 ಇಂದ ಡಿವೈಡ್ ಮಾಡಿಕೊಂಡ್ರೆ 2j 3k ಆಗುತ್ತೆ. ಆದರೆ ಅವ್ರು ಕೇಳಿರೋದು ಮ್ಯಾಗ್ನಿಟ್ಯೂಡ್ ತಾನೆ. ಮ್ಯಾಗ್ನಿಟ್ಯೂಡ್ ಅಂದಮೇಲೆ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 9 + 1 10 ರೂಟ್ 14 ಆಗುತ್ತೆ ಟೋಟಲಿ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇಫ್ ಎ ಬಾರ್ ಕ್ರಾಸ್ ಬಿ ಬಾರ್ ಹೋಲ್ ಸ್ಕ್ವೇರ್ ಪ್ಲಸ್ ಎ ಬಾರ್ ಡಾಟ್ ಬಿ ಬಾರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 144. ದಿಸ್ ಇಸ್ ಬೋರ್ಡ್ ಲೆವೆಲ್. ಈಸಿಯಾಗಿ ಮಾಡ್ಬೋದು ನೀವು. ಏನು ಮಾಡೋದು ಅಂತಂದರೆ, ಎ ಬಾರ್ ಕ್ರಾಸ್ ಬಿ ಬಾರ್ ಮೀನ್ಸ್ ವಾಟ್? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸೈನ್ ಥೀಟಾ. ಆ್ಯಂಡ್ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಸ್ಕ್ವೇರ್ ಸ್ಕ್ವೇರ್. ನೆಕ್ಸ್ಟ್ ಡಾಟ್ ಪ್ರಾಡಕ್ಟ್ ಅಂದರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಕಾಸ್ ಥೀಟಾ, ಬಟ್ ಸ್ಕ್ವೇರ್ ಈಸ್ ದೇರ್ ಫೋರ್ ಸ್ಕ್ವೇರ್ ಅಪ್ಲೈಸ್ ಟು ಆಲ್. ರೈಟ್. ಅಗೇನ್ ಸೇಮ್ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಏನಾಗುತ್ತೆ? 1 ಆಗುತ್ತೆ. ಮೀನ್ಸ್ ಇದನ್ನು ಕಾಮನ್ ತೆಗೆದಿದ್ದ ಮೇಲೆ 1 ಆಗುತ್ತೆ. ಬಿ ಬಾರ್ ಹೋಲ್ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತ ಅಂದರೆ 1 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 144. ನಾವು ದ ಗಿವೆನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್, ವಾಟ್ ಈಸ್ ಹಿಯರ್? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್ ಇದೆ. ಸೊ 6 ಸ್ಕ್ವೇರ್ ಎಷ್ಟಾಯಿತು? 36. ಅದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 144/36 ಅಂತ ಅಂದರೆ ಏನಾಗುತ್ತೆ? 6 6s 6 2s 12. 2 ಈ ಕಡೆ ಪಾಸ್ ಮಾಡಿದ್ರೆ 24 ಅಂದರೆ 6 4s. ನೆಕ್ಸ್ಟ್ 6 1s 6 4s. therefore ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಆದರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎಷ್ಟಾಗುತ್ತೆ? 2. +or-2 ಅಂತ ಡೌಟ್ ಬಂದರೆ +2ನೇ ಆಗುತ್ತೆ. ಯಾಕೆ ಅಂತ ಅಂದರೆ ಮ್ಯಾಗ್ನಿಟ್ಯೂಡ್ ಮೀನ್ಸ್ ಲೆಂತ್ ಈಸ್ ಆಲ್ವೇಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಓಕೆ, ಸೊ therefore ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ ವೆನ್ ಕೋಆರ್ಡಿನೇಟ್ಸ್ ಆರ್ ಗಿವನ್ ಈಸ್ ಈಕ್ವಲ್ ಟು. ಓಕೆ, ಡನ್. ನಮಗೆ ಗೊತ್ತಿದೆ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು? ಹೌ ಟು ಫೈಂಡ್ ದಟ್ ಒನ್, ರೈಟ್? 4 ಸೈಡ್ಸ್ ಇದ್ದರೆ ಹೇಗೆ ಕಂಡುಹಿಡಿತೀರಿ ಹೇಳ್ರಿ? ಯಾವುದಾದ್ರೂ ಒಂದು ಸೈಡ್ ಎ ಬಿ ಸಿ ಡಿ ಅಂತ ತಗೊಂಡಾಗ ಎ ಬಿ ಸಿ ಡಿ, ದೆನ್ ಹೌ ಡು ಯು ಫೈಂಡ್ ದ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್? ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿ ಬಾರ್ ಕ್ರಾಸ್ ಬಿ ಡಿ ಬಾರ್. ಯಾವುದಾದ್ರು 2 ಸೈಡ್, ಕರೆಕ್ಟ್ ತಾನೆ? ದಿಸ್ ಈಸ್ ಹೌ ಯು ಫೈಂಡ್. ಸೊ ಫಸ್ಟ್ ಯುವರ್ ಟಾರ್ಗೆಟ್ ಈಸ್ ನೌ ಟು ಫೈಂಡ್ ಎ ಸಿ ಬಾರ್. ಎ ಸಿ ಬಾರ್ ಅಂತ ಅಂದ್ರೇನು? ಎ ಮತ್ತು ಸಿ. ಎ ಸಿ ಬಾರ್ ಈಸ್ ಈಕ್ವಲ್ ಟು ಒ ಸಿ ಬಾರ್ ಮೈನಸ್ ಒ ಎ ಬಾರ್. ಅದನ್ನು ಮೈನಸ್ ಮಾಡಿದ್ರೆ 4 - 0 4 ಐ ಕ್ಯಾಪ್ ಪ್ಲಸ್ 5 - 4 1
ಜೆ ಕ್ಯಾಪ್, 0 ಮೈನಸ್ 1 ಅಂದರೆ -1 ಕೆ ಕ್ಯಾಪ್. ಕರೆಕ್ಟ್ ಇದೆಯಾ? ಇದೇ ರೀತಿ ನಮಗೆ ಬಿ ಡಿ ಬಾರ್ ಬೇಕು. ದಟ್ ಈಸ್ ಈಕ್ವಲ್ ಟು ಒ ಡಿ ಬಾರ್ ಮೈನಸ್ ಒ ಬಿ ಬಾರ್ ಈಸ್ ಈಕ್ವಲ್ ಟು 2 ಮೈನಸ್ ಬಿ ಅಲ್ಲ, 2 ಮೈನಸ್ 2 0 ಐ ಕ್ಯಾಪ್, ನೆಕ್ಸ್ಟ್ 6 ಮೈನಸ್ 3 ಜೆ ಕ್ಯಾಪ್, 2 ಮೈನಸ್ ಆಫ್ -1 ಸೊ 3 ಕೆ ಕ್ಯಾಪ್. ಸ್ವಲ್ಪ ಅಲರ್ಟ್ ಆಗಿ ಮಾಡಿರಿ ಇದನ್ನು, ಓಕೆ? ಯಾಕಂದರೆ ಈಸಿ ಇದೆ ಬಟ್ ಕ್ಯಾಲ್ಕುಲೇಷನ್ ಎಲ್ಲ ಮಿಸ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ದೇ ವಾಂಟ್ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಒನ್. ಸೊ ಫೈಂಡ್ ದ ಕ್ರಾಸ್ ಪ್ರಾಡಕ್ಟ್. ವಾಟ್ ವಿಲ್ ಯು ಗೆಟ್? ಕ್ರಾಸ್ ಪ್ರಾಡಕ್ಟ್ ಅಂದರೆ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಫಸ್ಟ್ ಎ ಸಿ ಬಾರ್ ಕ್ರಾಸ್ ಬಿ ಡಿ ಬಾರ್ ತಾನೆ. ಏನಿದೆ? 4 1 -1 0 3 3. ವಾಟ್ ವಿಲ್ ಯು ಗೆಟ್? ಐ ಕ್ಯಾಪ್ ಇಂಟು 3 1 3 ಪ್ಲಸ್ 3 ಅಂತ ಅಂದರೆ ಎಷ್ಟು ಸಿಗುತ್ತೆ ನಿಮಗೆ? 6. ನೆಕ್ಸ್ಟ್ ಮೈನಸ್ ಜೆ ಕ್ಯಾಪ್ ಅಂದರೆ 4 3 12 ಮೈನಸ್ 0 ಅಂದರೆ 12 ಪ್ಲಸ್ ಕೆ ಕ್ಯಾಪ್ ಅಂತ ಅಂದರೆ 4 3 12 ಅಗೇನ್ ಸೇಮ್. ಸೊ ನಾವು ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಒನ್ ಎ ಸಿ ಬಾರ್ ಕ್ರಾಸ್ ಬಿ ಡಿ ಬಾರ್ ಅಂತ ಅಂದರೆ ಏನು ಸಿಗುತ್ತೆ? ಸ್ಕ್ವೇರ್ ರೂಟ್ ಆಫ್ 6 ಸ್ಕ್ವೇರ್ ಅಂದರೆ 36, 12 ಸ್ಕ್ವೇರ್ ಅಂದರೆ 144, ಇದು ಒಂದು ಮತ್ತೆ 12 ಸ್ಕ್ವೇರ್ ಅಂದರೆ 144. ಸೊ 100 100 200 230 280 ಫಸ್ಟು 80 ಪ್ಲಸ್ 30 ಅಂದರೆ 310 ಆಗುತ್ತೆ. 310 ಪ್ಲಸ್ 10 320 ಈಸ್ ಈಕ್ವಲ್ ಟು 324. 324 ಅಂದರೆ ಎಷ್ಟಪ್ಪ? 18. ಬಟ್ ಏರಿಯಾ ಈಸ್ ಈಕ್ವಲ್ ಟು ಏನು? ಹಾಫ್. ಏರಿಯಾ ಆಫ್ ಕ್ವಾಡ್ರಿಲ್ಯಾಟರಲ್ ಈಸ್ ಹಾಫ್ ಇಂಟು ದಿಸ್ ಒನ್. So that is nothing but half into 18, which is nothing but 2 ones are 2 9s are, so 9 square units. Okay, option idea? Yes, option A is the right answer. Okay, next, a vector A bar makes equal acute angles on the coordinate axis, then the projection of vector B bar on A bar is. Okay, ಏನು ಕೊಟ್ಟಿದ್ದಾರೆ ಅವರು? ಎ ಬಾರ್ ಮೇಲೆ ಪ್ರೊಜೆಕ್ಷನ್ನ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೊ ಫಾರ್ಮುಲಾ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಫಾರ್ಮುಲಾ ಏನಾಗುತ್ತೆ? ಎ ಬಾರ್ ಡಾಟ್ ಬಿ ಬಾರ್ ಆನ್ ಯಾವುದಿದೆ? ಆನ್ ಎ ಬಾರ್ ಅಂದರೆ ಡಿನಾಮಿನೇಟ್ರಲ್ಲಿ ಏನು ಬರಬೇಕು? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಬರಬೇಕು. ಓಕೆ, ಸೊ ಅವ್ರು ಕೇಳಿರೋದೇನು? ಪ್ರೊಜೆಕ್ಷನ್ ಎ ಬಾರ್ ಡಾಟ್ ಬಿ ಬಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಕೇಳಿದ್ದಾರೆ. ಕರೆಕ್ಟಾ? ಈಗ ಅದನ್ನು ಬಿಟ್ಟು ಈಕ್ವಲ್ ಅಕ್ಯೂಟ್ ಆ್ಯಂಗಲ್ ಆನ್ ದ ಕೋಆರ್ಡಿನೇಟ್ ಆ್ಯಕ್ಸಿಸ್ ಅಂತಂದ್ರಲ್ಲ, ಅಂದರೆ ಎಲ್ಲ ಆ್ಯಂಗಲ್ಸು ಈಕ್ವಲ್ ಇದ್ದಾವೆ. ಆ್ಯಂಗಲ್ಸ್ನ ನಾವು ಏನು ತೊಗೊಂಡಿದ್ದೀವಿ? ಆಲ್ಫಾ ಬೀಟಾ ಗಾಮ ಆ್ಯಂಡ್ ಆಲ್ಫಾ ಬೀಟಾ ಗಾಮ ಈಕ್ವಲ್ ಇದೆ ಅಂದರೆ ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮನೂ ಈಕ್ವಲ್ ಇರುತ್ತೆ. ಸೊ ದಟ್ ಮೀನ್ಸ್ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಇದೆಯಲ್ಲ. ಕಾಸ್ ಸ್ಕ್ವೇರ್ ಆಲ್ಫಾ ಕಾಸ್ ಸ್ಕ್ವೇರ್ ಬೀಟಾ ಎಲ್ಲ ಈಕ್ವಲ್ ಆದರೆ 3 ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಆಲ್ಫಾ ಇಸ್ ಈಕ್ವಲ್ ಟು 1. ದೇರ್ಫೋರ್ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು ಏನಾಗುತ್ತೆ? 1/√3 ಪ್ಲಸ್ ಆರ್ ಮೈನಸ್ ಬರುತ್ತೆ. ಬಟ್ ಅಕ್ಯೂಟ್ ಆ್ಯಂಗಲ್ ಅಂತ ಅಂದಮೇಲೆ ಅದೇನಾಗುತ್ತೆ? ಓನ್ಲಿ ಪಾಸಿಟಿವ್, ರೈಟ್? ನೆಕ್ಸ್ಟ್ ಇದರಿಂದ ವೇಟ್ ಅ ಮಿನಿಟ್. ಸೊ ಕಾಸ್ ಆಲ್ಫಾ ಸಿಕ್ಕಿದೆ, ಇದರಿಂದ ನಾನು ಎ ಕ್ಯಾಪ್ ಕಂಡುಹಿಡಿಬಹುದಾ? ರೈಟ್? ಎ ಕ್ಯಾಪ್ ಅಂತ ಅಂದರೆ ಏನಾಗುತ್ತೆ? 1/√3 ಇಂಟು ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಯಾಕೆ ಇದು ಬೇಕಾಯಿತು? ಯಾಕೆ ಅಂತಂದರೆ ಇಲ್ಲಿ ಡಾಟ್ ಪ್ರಾಡಕ್ಟ್ ಕಂಡುಹಿಡಿಯೋದಕ್ಕೆ ನಮಗೆ ಓನ್ಲಿ 1 ವೆಕ್ಟರ್ ಗೊತ್ತಿದೆ, ಇದು ಗೊತ್ತಿಲ್ಲ. ಸೊ ಇದು ಅಬ್ಸರ್ವ್ ಮಾಡಿ, ಎ ಬಾರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಅಂದರೆ ಏನಾಗುತ್ತೆ? ಯೂನಿಟ್ ವೆಕ್ಟರ್. ಸೊ ಯೂನಿಟ್ ವೆಕ್ಟರ್ ನಾವು ಈಸಿಯಾಗಿ ಇದರಿಂದ ಹೇಳ್ಬೋದು ತಾನೆ. ದಟ್ಸ್ ವೈ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದಟ್ ಒನ್. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು ವಾಟ್? 1/√3 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಡಾಟ್. ಈಗ ಬಿ ಬಾರ್ ಬರ್ಕೊಂಡ್ರೆ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು? 5 ಐ ಕ್ಯಾಪ್ ಮೈನಸ್ 7 ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್. ನಾವು ಫೈಂಡ್ ದ ಡಾಟ್ ಪ್ರಾಡಕ್ಟ್. 1/√3 5 ಇಂಟು 1 5 minus 7, next minus 1. So what is the answer? 5 into minus 1 minus 7 minus 1. ಓಕೆ, ಇಲ್ಲಿ ಆನ್ಸರ್ ಏನಿದೆ ನಮ್ಮ ಹತ್ರ? 11/√3 ಇದೆಯಾ? √3. ಓಕೆ ಓಕೆ ಓಕೆ. 5 minus 1 4 minus 7 ಎಲ್ಲೋ ಮಿಸ್ ಆಯ್ತಾ ಏನಾದರೂ? ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಇಲ್ಲಿ. ಓಕೆ ಓಕೆ, just a minute. Okay, it's correct only. 5 minus 7 minus 1 ಏನಾಗುತ್ತೆ? ರೈಟ್. ಐ ಗಾಟ್ ಇಟ್. ಸಿ ಆ್ಯಕ್ಚುಲಿ ದಿಸ್ ವಾಸ್ ದ ಕ್ವಶನ್ ವಿಚ್ ಗಾಟ್ ಗ್ರೇಸ್ ಮಾರ್ಕ್ಸ್. ಯಾಕೆ ಅಂದರೆ ಇಲ್ಲಿ 5 ಐ ಕ್ಯಾಪ್ ಪ್ಲಸ್ 7 ಜೆ ಕ್ಯಾಪ್ ಇರಬೇಕಿತ್ತು. ಎಸ್, ಕರೆಕ್ಟ್. ಆವಾಗ ಏನಾಗೋದು? ಆನ್ಸರ್ ಆಪ್ಷನಲ್ಲಿ ಏನಿದೆ ಅದು ಬರ್ತಿತ್ತು. ಓಕೆ, ಸೊ ದೇರ್ ಫೋರ್ ಅಥವಾ ಇದರಲ್ಲಿ ಮಿಸ್ಪ್ರಿಂಟ್ ಆಗಿದೆ. ಓಕೆ,
ಇದು +7 ಇರಬೇಕಿತ್ತು ಕ್ವಶನ್ನು. 5 + 7 - 1. Therefore, that is equal to 7 + 5 ಅಂದರೆ ಎಷ್ಟು? 12. 12 - 1, 11. 11 divided by √3. Got it? The method is same. Just the thing is that they have missed this sign. This should be plus. Okay, right. The option B is the right answer. Next, the diagonals of a parallelogram are the vectors, then the length of the shorter side of parallelogram. ನಮಗೆ ಗೊತ್ತಿದೆ ಡಯಾಗ್ನಲ್ಸ್ ನಮಗೆ ಗೊತ್ತಿದ್ದಾವೆ ಅಂದರೆ ನಾವು ಸೈಡ್ಸ್ ಹೇಗೆ ಕಂಡುಹಿಡಿತೀವಿ ಹೇಳ್ರಿ. ಇಫ್ ಯು ನೋ ಡಯಾಗ್ನಲ್ D1 ಬಾರ್ ಆ್ಯಂಡ್ D2 ಬಾರ್, ದೆನ್ 2 ಸೈಡ್ಸ್ ಅಂದರೆ ಒಂದು A ಬಾರು ಇನ್ನೊಂದು B ಬಾರು ಹೇಗೆ ಕಂಡುಹಿಡಿತೀರಾ? ಸಿಂಪಲ್, ಸಮ್ ಆಫ್ ದ ಡಯಾಗ್ನಲ್ಸ್ ಬೈ 2 ಮಾಡಿದ್ರೆ ಒಂದು ಸೈಡು, ಇನ್ನೂ ಒಂದು ಸಬ್ಟ್ರ್ಯಾಕ್ಷನ್ ಮಾಡಿದ್ರೆ ಇನ್ನೊಂದು ಸೈಡ್ ಸಿಗುತ್ತೆ. ಸೊ ಒಂದು ಕೆಲಸ ಮಾಡಿರಿ, ಎರಡನ್ನು ಆ್ಯಡ್ ಮಾಡಿ ಬೈ 2 ಮಾಡಿರಿ, ನೆಕ್ಸ್ಟ್ ಎರಡನ್ನು ಮೈನಸ್ ಮಾಡಿ ಬೈ 2 ಮಾಡಿರಿ, ಮ್ಯಾಗ್ನಿಟ್ಯೂಡ್ ತೆಗಿತಿ. ಎರಡರಲ್ಲಿ ಯಾವುದು ಸ್ಮಾಲರ್ ವ್ಯಾಲ್ಯೂ ಇದೆಯೋ ಅಂತ ಚೆಕ್ ಮಾಡಿ. ಓಕೆ, ಸೊ ದಿಸ್ ವಾಸ್ ದ ಕ್ವಶನ್ ದಟ್ ಗಾಟ್ ಗ್ರೇಸ್ ಮಾರ್ಕ್ಸ್ ಬಿಕಾಸ್ ಆಪ್ಷನ್ಸ್ ವರ್ ರಾಂಗ್ ಫಾರ್ ದಿಸ್ ಒನ್. ಓಕೆ, ಸೊ ಇದರಲ್ಲಿ ಯಾವ ಆಪ್ಷನ್ನು ಕೂಡ ಕರೆಕ್ಟ್ ಆಗೋದಿಲ್ಲ, ನಿಮಗೆ ಅಬ್ಸರ್ವ್ ಮಾಡಿ ಬೇಕಿದ್ರೆ. ಈಗ D1 ಬಾರ್ ಪ್ಲಸ್ D2 ಬಾರ್ ಎಲ್ಲಿದೆ? 3 - 1 2 I cap 6 - 2 4 J cap -2 - 8 -10 K cap divided by 2. So A bar is equal to I cap plus 2 J cap minus 5 K cap. ಅಲ್ಲಿಗೆ ಮ್ಯಾಗ್ನಿಟ್ಯೂಡ್ ಆಫ್ A bar ತೆಗೆದ್ರೆ ಏನು ಸಿಗುತ್ತೆ? √1,425 ವಿಚ್ ಈಸ್ ಈಕ್ವಲ್ ಟು √30. ಓಕೆ, ಒಂದು ಮ್ಯಾಗ್ನಿಟ್ಯೂಡ್. ಈಗ ಎರಡರಿಗೆ ಸ್ಮಾಲ್ ಯಾವುದು ಅಂತ ಕಂಡುಹಿಡಿಬೇಕು ತಾನೆ, ರೈಟ್? ಈಗ ಮೈನಸ್ ಮಾಡಿರಿ ಎರಡರಲ್ಲೂ. B bar is equal to ಮೈನಸ್ ಮಾಡಬೇಕಲ್ಲ, 3 ಮೈನಸ್ ಆಫ್ ಮೈನಸ್ ಅಂತ ಅಂದರೆ 4 I cap, 6 ಮೈನಸ್ ಆಫ್ ಮೈನಸ್ ಅಂತ ಅಂದರೆ ಎಷ್ಟು? ಪ್ಲಸ್ಸು, ದಟ್ ಈಸ್ 8 J cap, -2 ಮೈನಸ್ ಆಫ್ ಮೈನಸ್ ಪ್ಲಸ್, ದಟ್ ಮೀನ್ಸ್ ಅಗೇನ್ 6 K cap. ಸೊ B bar ಬೈ 2 ತಾನೇ ಇರೋದು. 2 ಇಂದ ಡಿವೈಡ್ ಮಾಡಿದ್ರೆ 2 I cap 4 J cap 3 K cap. ದೆನ್ ಮ್ಯಾಗ್ನಿಟ್ಯೂಡ್ ಆಫ್ B bar ಕಂಡುಹಿಡಿದ್ರೆ 4 + 16 + 3 3 9, 16 + 4 20 29. ಸೊ ಮ್ಯಾಗ್ನಿಟ್ಯೂಡ್ ಆಫ್ B bar ಎಷ್ಟಾಯಿತು? 29 ಆಯಿತು. ದಿಸ್ ಈಸ್ ದ ಸ್ಮಾಲರ್ ವ್ಯಾಲ್ಯೂ. ಗಾಟ್ ಇಟ್? ಎರಡರಲ್ಲಿ ಯಾವ್ದು ಸ್ಮಾಲರು? √29 ಇಸ್ ದ ಸ್ಮಾಲರ್ ವ್ಯಾಲ್ಯೂ, ಬಟ್ ಇಟ್ ಈಸ್ ನಾಟ್ ಗಿವೆನ್ ಹಿಯರ್. ಗಾಟ್ ಇಟ್? ಆಪ್ಷನಲ್ಲಿ ಅದು ಇಲ್ಲ. ನೆಕ್ಸ್ಟ್, if A bar dot B bar is equal to 0 and A bar plus B bar makes an angle 60 degree with A bar, then ರಿಲೇಷನ್ ಏನಾಗುತ್ತೆ ಅಂತ ಸಿಂಪಲ್ ಇದೆ ಆ್ಯಕ್ಚುಲಿ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಮಗೆ ಗೊತ್ತಿದೆ, ಇಫ್ ಎ ವೆಕ್ಟರ್ ಮೇಕ್ಸ್ ಆ್ಯಂಗಲ್ ವಿತ್ ಅನದರ್ ವೆಕ್ಟರ್, ವಾಟ್ ಈಸ್ ಇಟ್? cos theta is equal to that vector dot product divided by, ಇದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ, ಹೌದಲ್ವಾ? A bar dot B bar is equal to ಮ್ಯಾಗ್ನಿಟ್ಯೂಡ್ ಆಫ್ A bar ಮ್ಯಾಗ್ನಿಟ್ಯೂಡ್ ಆಫ್ B bar cos theta. cos theta ಅಷ್ಟೇ ಉಳಿಸ್ಕೊಂಡು ಕೆಳಗಡೆ ಏನು ಮಾಡ್ತೀವಿ? ಮ್ಯಾಗ್ನಿಟ್ಯೂಡ್ ಕಳಿಸ್ತೀವಿ, ಹೌದು ತಾನೆ? ಸೊ ದೇರ್ ಫೋರ್ ಇಲ್ಲಿರೋ ವೆಕ್ಟರ್ ಏನು? A bar ಪ್ಲಸ್ B bar ಆ್ಯಂಗಲ್ A bar ಜೊತೆ ಮಾಡ್ತಿದೆ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಒನ್, ಮ್ಯಾಗ್ನಿಟ್ಯೂಡ್ ಆಫ್ A bar, ರೈಟ್? ಸೊ ವಾಟ್ ವಿಲ್ ಯು ಗೆಟ್ ಹಿಯರ್? cos theta ಅಂದರೆ cos 60 ಕೊಟ್ಟಿದ್ದಾರೆ, ಅದಂಗೆ ಇಲ್ಲಿ ತಲೆಯಲ್ಲಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಫಸ್ಟು ಸಿಂಪ್ಲಿಫೈ ಮಾಡಿದ್ರೆ ನಿಮಗೇನು ಸಿಗುತ್ತೆ? A bar ಡಾಟ್ A bar ಅಂತ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ A bar ಸ್ಕ್ವೇರ್, B bar ಡಾಟ್ A bar ಅಂತ ಅಂದರೆ ಏನಾಗುತ್ತೆ? B bar ಡಾಟ್ A bar ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ A bar B bar ಮ್ಯಾಗ್ನಿಟ್ಯೂಡ್ ಆಫ್ A bar. ಓಕೆ, ಅಲ್ಲಿಗೆ ಒಂದು ಸತಿ ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ A bar ಡಾಟ್ B bar ಅಥವಾ B bar ಡಾಟ್ A bar ಏನು ಕೊಟ್ಟಿದ್ದಾರೆ ಅವರು? 0 ಕೊಟ್ಟಿದ್ದಾರೆ ತಾನೆ, ಎಸ್ ಆರ್ ನೋ? ರೈಟ್? ಸೊ ಇಲ್ಲಿ ಪ್ಲಸ್ ಬರುತ್ತೆ ತಾನೆ, ಇಲ್ಲ ಐತಲ್ಲ ಪ್ಲಸ್. ಸೊ ಈ ವ್ಯಾಲ್ಯೂ ಇನ್ನೇನು 0 ಆಗುತ್ತೆ. ಅಲ್ಲಿಗೆ ವಾಟ್ ಡಿಡ್ ಯು ಗೆಟ್? cos 60 ಡಿಗ್ರಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A bar ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ A bar ಪ್ಲಸ್ B bar. ಓಕೆ, cos 60 ವ್ಯಾಲ್ಯೂ 1/2 ವಿಚ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A bar ಬೈ ಮ್ಯಾಗ್ನಿಟ್ಯೂಡ್ ಆಫ್ A bar ಪ್ಲಸ್ B bar. This implies magnitude of A bar plus B bar is equal to 2 times of magnitude of A bar. Okay, right? 2 times of magnitude of A bar. ಓಕೆ, ಇದರಿಂದ ಏನು ಮಾಡ್ಬೋದು? ಈಗ ನಮಗೆ ಅಬ್ಸರ್ವ್ ಮಾಡಿ, ಇಲ್ಲಿರೋದೇನು? ಬರೀ A bar B bar ಮಧ್ಯೆ ಅಷ್ಟೇ ರಿಲೇಷನ್ ಇರೋದ್ರಿಂದ ಒಂದು ಕೆಲಸ ಮಾಡೋಣ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡೋಣ. ಸ್ಕ್ವೇರಿಂಗ್ ಮಾಡಿದ್ರೆ ಏನಾಗುತ್ತೆ? A ಪ್ಲಸ್ B ಹೋಲ್ ಸ್ಕ್ವೇರ್ ಫಾರ್ಮುಲಾ ಥರ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಈಸ್ ಈಕ್ವಲ್ ಟು 2 ಟೈಮ್ಸ್ A bar, ಸ್ಕ್ವೇರ್ ಆಗುತ್ತೆ ಅಂದರೆ 2 ಸ್ಕ್ವೇರ್ 4. A bar ಡಾಟ್ B bar 0. ನೆಕ್ಸ್ಟು ಮ್ಯಾಗ್ನಿಟ್ಯೂಡ್ ಆಫ್ B bar ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಈ ಕಡೆ ಬಂದರೆ 4A bar square minus A bar square magnitude of B bar whole square is equal to 3 magnitude of A bar whole square. From this I can say magnitude of B bar is equal to √3 into magnitude of A bar.
ಈ ಥರ ರಿಲೇಷನ್ ಎಲ್ಲಾದರೂ ಇದೆಯಾ ಅಬ್ಸರ್ವ್ ಮಾಡಿರಿ, ಇದೆ ಅಂದರೆ ದಟ್ ಈಸ್ ಯುವರ್ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ನಮಗೆ RHS ಅಲ್ಲಿ √3 × a ಬಾರ್ ಸಿಕ್ಕಿದೆ, ಅಲ್ಲಿ LHS ಅಲ್ಲಿ ಇದೆ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ನೆಕ್ಸ್ಟ್, ಇಫ್ ದ ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ ವಿತ್ a ಬಾರ್ ಆ್ಯಂಡ್ b ಬಾರ್ as 2 adjacent sides is 15 square units, then the area of the parallelogram having these two as the adjacent sides is ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ರೈಟ್, ದಿಸ್ ಈಸ್ ವೆರಿ ಸಿಂಪಲ್ ಥಿಂಗ್. ಏನು ಮಾಡ್ತೀರಿ ಹೇಳ್ರಿ, ನಮಗೆ ಗೊತ್ತಿದೆ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ a ಬಾರ್ ಕ್ರಾಸ್ b ಬಾರ್ ತಾನೆ. ಎಷ್ಟು ಕೊಟ್ಟಿದ್ದಾರೆ? 15. ಈಗ ಅವ್ರ ಸೈಡ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಬರೀರಿ ಫಸ್ಟು. 3a ಬಾರ್ ಪ್ಲಸ್ 2b ಬಾರ್ ಒನ್ ಸೈಡು, ಕ್ರಾಸ್ ಪ್ರಾಡಕ್ಟ್ a ಬಾರ್ plus 3b bar, another magnitude of this one we have to find. That is our area, right? This is given side. Next, 3a bar cross a bar ಏನಾಗುತ್ತೆ? Let's try to do it. 3a bar cross a bar ಅಂದರೆ ಏನಾಗುತ್ತೆ? ಆಲ್ವೇಸ್ 0. ವೈ? ಬಿಕಾಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ವೆಕ್ಟರ್ ವಿತ್ ವೆಕ್ಟರ್ ಅಂದರೆ ಏನಾಗುತ್ತೆ? ಸೈನ್ 0 ಬಂದುಬಿಡುತ್ತೆ ಫಾರ್ಮುಲಾದಲ್ಲಿ. a ಬಾರ್ ಕ್ರಾಸ್ b ಬಾರ್ ಅಂದರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ a ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ b ಬಾರ್ ಸೈನ್ ಥೀಟಾ ಅಂತ ಇರುತ್ತೆ. ಸೊ ಸೈನ್ 0 ಆಗಿಬಿಟ್ರೆ ಏನಾಗುತ್ತೆ? ಬಿಕಾಸ್ ವೆಕ್ಟರ್ ವಿತ್ ವೆಕ್ಟರ್ ಅಂದರೆ 0 ತಾನೆ, ಹಾಗಾಗಿ ಸೈನ್ 0 0. ಸೊ ಬಿಟ್ಟಾಗ್ರಿ, ಇದು 0 ಬರುತ್ತೆ. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿರಿ. 3 3 is 9 a ಬಾರ್ ಕ್ರಾಸ್ b ಬಾರ್ ಪ್ಲಸ್ ಈಗ 2bನ 2 × b ಬಾರ್ ಕ್ರಾಸ್ a ಬಾರ್ 2 × 3 6 b ಬಾರ್ ಕ್ರಾಸ್ b ಬಾರ್ ಅಗೇನ್ 0. ದೇರ್ಫೋರ್ ವಾಟ್ ವಿಲ್ ಯು ಗೆಟ್? 9. ಇಲ್ಲಿ ನೋಡಿ ಏನು ಮಾಡ್ಬೋದು? ಓಕೆ, b ಬಾರ್ ಕ್ರಾಸ್ a ಬಾರ್ ಇದೆಯಲ್ಲ, ಇದನ್ನು ನಾನು ಏನು ಮಾಡ್ತೀನಿ? a ಬಾರ್ ಕ್ರಾಸ್ b ಬಾರ್ ಬರಿತೀನಿ. ಹಿಂಗೆ ಬರ್ದಾಗ ನಾವೇನು ಮಾಡ್ತೀವಿ? ಸೈನ್ ಚೇಂಜ್ ಮಾಡ್ತೀವಿ, ನೆನಪಿರಲಿ. ಸೊ ದೇರ್ಫೋರ್ ಇದನ್ನೇನಂತ ಬರಿಬೋದು? 9 - 2 7 a ಬಾರ್ ಕ್ರಾಸ್ b ಬಾರ್ ಮ್ಯಾಗ್ನಿಟ್ಯೂಡ್. ಸೊ 7 × ಮ್ಯಾಗ್ನಿಟ್ಯೂಡ್ ಆಫ್ a ಬಾರ್ ಕ್ರಾಸ್ b ಬಾರ್ ಅಂದರೆ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಎಷ್ಟು ಏರಿಯಾ? 15. ಸೊ 7 × 15 ವಿಚ್ ಈಸ್ ಈಕ್ವಲ್ ಟು 15 7s ಅಂದರೆ 105 ಸ್ಕ್ವೇರ್ ಯೂನಿಟ್ಸ್. Got it? So that is your answer. 105 square units. Is there an? Yes. Option C is the right answer. Okay. Coming to next question. Question number 47. It is 2021 ಆಯಿತಾ? 22 questions ಇದಾವೆ. Let us come to this question 47. Right. If a bar is equal to magnitude of a bar is equal to 2 and magnitude of b bar is equal to 3, then the angle between a bar and b bar is and the angle. ಓಕೆ, ಆ್ಯಂಗಲು ಕೊಟ್ಟಿದ್ದಾರೆ. ದೆನ್ ದ ಲೆಂತ್ ಆಫ್ ದಿಸ್ ವೆಕ್ಟರ್. ಓಕೆ, ಡನ್. ಅವರು ನಿಮಗೆ ಏನೇನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿರಿ. ಮ್ಯಾಗ್ನಿಟ್ಯೂಡ್ ಆಫ್ a ಬಾರ್, ಮ್ಯಾಗ್ನಿಟ್ಯೂಡ್ ಆಫ್ b ಬಾರ್ ಆ್ಯಂಡ್ ಆ್ಯಂಗಲ್ ಬಿಟ್ವೀನ್ ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಲೆಂತ್ ಆಫ್ ದಿಸ್ ಒನ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಈ ವೆಕ್ಟರ್ ನಾವು ಕಂಡುಹಿಡಿಯಬೇಕಾಗಿದೆ. ರೈಟ್, ಈಗ ನಮಗೆ ಗೊತ್ತಿದೆ ಏನು ಹೇಳ್ರಿ? a ಬಾರ್ ಮೈನಸ್ b ಬಾರ್ ಹೋಲ್ ಸ್ಕ್ವೇರ್ ಫಾರ್ಮುಲಾ. a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿದರೆ ಏನಾಗುತ್ತೆ? a ಸ್ಕ್ವೇರ್ ಮೀನ್ಸ್ 4 ಪ್ಲಸ್ b ಸ್ಕ್ವೇರ್ 1/3 ಸ್ಕ್ವೇರ್ ಅಂದರೆ 1/9 ಹೋಲ್ ಸ್ಕ್ವೇರ್ ಮೈನಸ್ 2ab 2 × 1/2 × 1/3 × a ಬಾರ್ ಡಾಟ್ b ಬಾರ್. ಎಸ್ ಆರ್ ನೋ? a ಬಾರ್ ಡಾಟ್ b ಬಾರ್. ನೆಕ್ಸ್ಟ್ 2 ಕ್ಯಾನ್ಸಲ್, ಇದಂಗೆ ಇರಲಿ. 1/4 a ಬಾರ್ ಹೋಲ್ ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಆಫ್ a ಬಾರ್ ಎಷ್ಟು ಕೊಟ್ಟಿದ್ದಾರೆ? 2. ಸೊ 2 ಸ್ಕ್ವೇರ್ ಅಂದರೆ ಅಗೇನ್ 4 ಆಗುತ್ತೆ ಇಲ್ಲಿ, ಪ್ಲಸ್ 1/9. ಮ್ಯಾಗ್ನಿಟ್ಯೂಡ್ ಆಫ್ b ಬಾರ್ ಎಷ್ಟು ಕೊಟ್ಟಾರೆ? 3. 3 ಸ್ಕ್ವೇರ್ ಅಂದರೆ ಅಗೇನ್ 9 ಆಗುತ್ತೆ ಇಲ್ಲಿ, 1/3 a ಬಾರ್ b ಬಾರ್ ಕಾಸ್ ಥೀಟಾ. ಓಕೆ, ನಮಗೆ ಗೊತ್ತು ಡಾಟ್ ಪ್ರಾಡಕ್ಟ್ ವ್ಯಾಲ್ಯೂ a ಬಾರ್ b ಬಾರ್ ಕಾಸ್ ಥೀಟಾ. ನೆಕ್ಸ್ಟ್ 9 9 ಕ್ಯಾನ್ಸಲ್, 4 4 ಕ್ಯಾನ್ಸಲ್, 2 - 1/3 a ಬಾರ್ ಇಂಟು b ಬಾರ್ ಅಂದರೆ ಏನು? 2 × 3. ಅಗೇನ್ 3 ಕ್ಯಾನ್ಸಲ್, ವಾಟ್ ರಿಮೈನ್ಸ್ ಇಸ್ ಕಾಸ್ ಥೀಟಾ. ಥೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಾರೆ? 120 ಡಿಗ್ರಿ. ಓಕೆ, ಸೊ ವಾಟ್ ರಿಮೈನ್ಸ್? 2 - 2 ಕಾಸ್ 120 ಅಂದರೆ ಕಾಸ್ 180 - 60. 180 - 60 ಅಂದರೆ ಎಷ್ಟು? 180 ಅಂದರೆ ಆ್ಯಸ್ ಇಟ್ ಈಸ್ ಕಾಸ್ ಆಗಿ ಉಳಿಯುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ ಮೈನಸ್ ಕಾಸ್ 60 ಅಂದರೆ -1/2. ಮೈನಸ್ ಇಂಟು ಮೈನಸ್ ಪ್ಲಸ್ ಕ್ಯಾನ್ಸಲ್. ಸೊ 2 + 1 = 3 is the right answer. Option C. Okay. Right. Coming to next question 48. If magnitude of a bar cross b bar plus magnitude of a bar dot b bar whole square is equal to 36 and magnitude of a bar is equal to 3, then magnitude of b bar ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದರಲ್ಲೂ ಏನು ಮಾಡ್ತೀರಾ? ಸೇಮ್ ಪ್ರೊಸೀಜರ್, ಜಸ್ಟ್ ಲೈಕ್ ಅರ್ಲಿಯರ್ ಯಾವುದೋ ಒಂದು ಕ್ವಶನ್ ಮಾಡಿದ್ವಿ ನೋಡ್ರಿ. ಇದೆ 144 ಇಂಥ ಕ್ವಶನ್ ಇದೆಯಲ್ಲ, ಇದನ್ನು ಮಾಡಿದ್ವಲ್ಲ ಅದೇ ಥರ ಮಾಡಬೇಕು ಇದನ್ನು ಕೂಡ. ಓಕೆ, ಬಟ್ ನಂಬರ್ ಚೇಂಜ್ ಇದೆ ಅಷ್ಟೇ. ಇಲ್ಲಿ ಸ್ಕ್ವೇರ್ ಬರಬೇಕು ಆ್ಯಕ್ಚುಲಿ. ಓಕೆ, ಆವಾಗ ಸೇಮ್ ಪ್ರೊಸೀಜರಲ್ಲಿ ಸಾಲ್ವ್ ಮಾಡ್ಬೋದು. ರೈಟ್, ಕ್ವೆಶನ್ ರಾಂಗ್ ಇದೆ. ರೈಟ್, ಕಮಿಂಗ್ ಟು ದಿಸ್ ಒನ್ ಅಗೇನ್ ಸೇಮ್. ಮ್ಯಾಗ್ನಿಟ್ಯೂಡ್ ಆಫ್ a ಬಾರ್ ಕ್ರಾಸ್ b ಬಾರ್
ಎ ಬಾರ್ ಪ್ಲಸ್ ಬಿ ಬಾರ್ ಅಂದರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸೈನ್ ಥೀಟಾ. ಸ್ಕ್ವೇರ್ ಇರೋದ್ರಿಂದ ಏನಾಗುತ್ತಿದ್ದು ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಡಾಟ್ ಬಿ ಬಾರ್ ಅಂದರೆ ಏನು? ಅಗೇನ್ ಎ ಬಾರ್ ಬಿ ಬಾರ್ ಕಾಸ್ ಥೀಟಾ. ಅಗೇನ್ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್ ಬಿ ಬಾರ್ ಹೋಲ್ ಸ್ಕ್ವೇರ್ ಕಾಮನ್ ತೆಗೆದ್ರೆ 1 ಆಗುತ್ತೆ. ಈಸಿಕಲ್ ಟು ಏನು ಕೊಟ್ಟಿದ್ದಾರೆ? 36. ಓಕೆ, ಆ್ಯಂಡ್ ಎ ಬಾರ್ ಎಷ್ಟು ಕೊಟ್ಟಿದ್ದಾರೆ? 3 ಸ್ಕ್ವೇರ್ ಎಷ್ಟು? 3 ಸ್ಕ್ವೇರ್ ಬಂದುಬಿಟ್ಟು 9. ಸೊ 9ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? 36/9. 9 1 9 4. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಆಗುತ್ತೆ. ದೇರ್ ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಈಸ್ ಈಕ್ವಲ್ ಟು 2. ಓಕೆ, ಸೊ ಆನ್ಸರ್ ಈಸ್ option D. Right, coming to this one, if alpha bar is equal to something, beta bar is equal to something, then express beta bar in the form of beta 1 plus beta 2, where beta 1 is parallel to alpha bar and beta 2 is perpendicular to alpha bar, then beta 1 is given by. ಅಂದರೆ ಏನು? ಆಲ್ಫಾ ಮತ್ತು ಬೀಟಾ ಅವ್ರು ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರೋದು ಏನಂದರೆ ಬೀಟಾನ ಬೀಟಾ 1 ಪ್ಲಸ್ ಬೀಟಾ 2 ಥರ ಎಕ್ಸ್ಪ್ರೆಸ್ ಮಾಡಿರಿ, ಅಂದರೆ ಸ್ಪ್ಲಿಟ್ ಮಾಡಿಬಿಟ್ಟು ಎಕ್ಸ್ಪ್ರೆಸ್ ಮಾಡಬೇಕು. ಬಟ್ ಅದು ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ ಆ ಬೀಟಾ 1 ಬಾರು ಆಲ್ಫಾ ಬಾರಿಗೆ ಪ್ಯಾರಲಲ್ ಇರಬೇಕು. ಓಕೆ, ಆ್ಯಂಡ್ ಬೀಟಾ 2 ಬಾರ್ ಇದೆಯಲ್ಲ ಅದು ಪರ್ಪೆಂಡಿಕ್ಯುಲರ್ ಆಗಿರಬೇಕು ಟು ಆಲ್ಫಾ ಬಾರ್. ದೆನ್ ಬೀಟಾ 1 ಬಾರ್ ಏನಾಗುತ್ತೆ ಅಂತ ಅರ್ಥ. ಓಕೆ, ಸೊ ಆ್ಯಕ್ಚುಲಿ ಆಪ್ಷನ್ಸ್ ತಪ್ಪಿದೆ ಇದರಲ್ಲೂ ಕೂಡ, ಬಟ್ ವಿಲ್ ಟ್ರೈ ಹೌ ಟು ಸಾಲ್ವ್ ದಿಸ್ ಒನ್. ಓಕೆ, ರೈಟ್. ಸೊ ಆಲ್ಫಾ ಬಾರ್ ಏನು ಕೊಟ್ಟಿದ್ದಾರೆ? ಐ ಕ್ಯಾಪ್ ಮೈನಸ್ 3j ಕ್ಯಾಪ್. ಬೀಟಾ ಬಾರ್ ಏನು ಕೊಟ್ಟಾರೆ? ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ ಕೆ ಕ್ಯಾಪ್. ಅವ್ರು ಹೇಳಿರೋದೇನು? ಬೀಟಾ 1 ಈಸ್ ಪ್ಯಾರಲಲ್ ಟು ಆಲ್ಫಾ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಪ್ಯಾರಲಲ್ ಅಂದರೆ ನಮಗೆ ಗೊತ್ತಿದೆ ಬೀಟಾ 1 ಬಾರ್ ಈಸ್ ಲ್ಯಾಂಬ್ಡಾ ಟೈಮ್ಸ್ ಆಲ್ಫಾ ಅಂತ ಅರ್ಥ. ಓಕೆ, ಲ್ಯಾಂಬ್ಡಾ ಟೈಮ್ಸ್ ಆಲ್ಫಾ ಆದರೆ ಪ್ಯಾರಲಲ್ ಅಂತ ಹೇಳ್ತೀವಿ ನಾವು, ರೈಟ್. ಇನ್ನೂ ಒಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಬೀಟಾ ಈಸ್ ಈಕ್ವಲ್ ಟು ಬೀಟಾ 1 ಬಾರ್ ಪ್ಲಸ್ ಬೀಟಾ 2 ಬಾರ್. ದೇರ್ ಫೋರ್ ಬೀಟಾ 2 ಬಾರ್ ಏನಾಗುತ್ತೆ ಇದರಿಂದ? ದಟ್ ವಿಲ್ ಬಿ ಈಕ್ವಲ್ ಟು ಬೀಟಾ ಮೈನಸ್ ಬೀಟಾ 1. ಓಕೆ, ಬೀಟಾ ಮೈನಸ್ ಬೀಟಾ 1 ನಾವು ಮಾಡಬೇಕು ಅಂತಂದರೆ ಏನು ಮಾಡ್ತೀವಿ? ನಮಗೆ ಆಲ್ರೆಡಿ ಇಲ್ಲಿದೆ ಬೀಟಾ ಬಾರ್, ಆ್ಯಂಡ್ ದೆನ್ ಬೀಟಾ 1 ಅಂತ ಅಂದರೆ ಇದಿದೆ, ಮೈನಸ್ ಮಾಡಿರಿ. ದಟ್ ಈಸ್ ನಥಿಂಗ್ ಬಟ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಮೈನಸ್ ಬೀಟಾ 1 ಬಾರ್ ಅಂದರೆ ಲ್ಯಾಂಬ್ಡಾ ಇಂಟು ಐ ಕ್ಯಾಪ್ ಮೈನಸ್ 3 ಲ್ಯಾಂಬ್ಡಾ ಇಂಟು ಜೆ ಕ್ಯಾಪ್. ಓಕೆ, ಸೊ ವಾಟ್ ವಿಲ್ ಯು ಗೆಟ್? ಬೀಟಾ 2 ಬಾರ್ ಈಸ್ ಈಕ್ವಲ್ ಟು 1 ಮೈನಸ್ ಲ್ಯಾಂಬ್ಡಾ ಇಂಟು ಐ ಕ್ಯಾಪು 2j ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ತಾನೆ. ಸೊ ಏನಾಗುತ್ತೆ? 2 ಪ್ಲಸ್ 3 ಲ್ಯಾಂಬ್ಡಾ ಇಂಟು ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್. ಇಲ್ಲೇನು ಟರ್ಮೇ ಇಲ್ಲ, ಹಾಗಾಗಿ ಅದೇ ರೀತಿ ನಾನು ಬರಿಬೋದು, ರೈಟ್. ನನಗೆ ಇನ್ನೊಂದು ಕಂಡೀಷನ್ ಏನು ಕೊಟ್ಟಾರೆ ನೋಡ್ರಿ, ಬೀಟಾ 2 ಈಸ್ ಪರ್ಪೆಂಡಿಕ್ಯುಲರ್ ಟು ಆಲ್ಫಾ. ಬೀಟಾ 2 ಅನ್ನೋದು ಆಲ್ಫಾಗೆ ಪರ್ಪೆಂಡಿಕ್ಯುಲರ್ ಇದೆ ಅಂದರೆ ಏನು? ಡಾಟ್ ಪ್ರಾಡಕ್ಟ್ 0 ಆಗುತ್ತೆ ತಾನೆ. ಬೀಟಾ 2 ಬಾರ್ ಡಾಟ್ ಆಲ್ಫಾ ಈಸ್ ಈಕ್ವಲ್ ಟು 0. ಸೊ ಏನಾಗುತ್ತೆ? ಆಲ್ಫಾಗೆ ನಾನು ಡಾಟ್ ಪ್ರಾಡಕ್ಟ್ ತೊಗೊಂಡ್ರೆ ಆಲ್ಫಾ ಈಸ್ ವಾಟ್? ಐ ಕ್ಯಾಪ್ ಮೈನಸ್ 3j ಕ್ಯಾಪ್ ತಾನೆ ನಮ್ಮ ಹತ್ರ ಆಲ್ಫಾ ಇದ್ದಿದ್ದು. ಸೊ ಅದನ್ನು ಡಾಟ್ ಪ್ರಾಡಕ್ಟ್ ಮಾಡಿರಿ. ಡಾಟ್ ಪ್ರಾಡಕ್ಟ್ ಮಾಡಿದಾಗ ಏನಾಗುತ್ತೆ? ಅಬ್ಸರ್ವ್ ಮಾಡಿರಿ, ಫಸ್ಟ್ ಬರೆದು ಬಿಡೋಣ, ನಿಮಗೆ ಈಸಿ ಆಗುತ್ತೆ. ಐ ಕ್ಯಾಪ್ ಪ್ಲಸ್ 2 ಪ್ಲಸ್ 3 ಲ್ಯಾಂಬ್ಡಾ ಇಂಟು ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್, ಇದು ಬೀಟಾ 2 ಬಾರ್ ಡಾಟ್ ಆಲ್ಫಾ ಅಂತ ಅಂದರೆ ಎಷ್ಟು? ಐ ಕ್ಯಾಪ್ ಮೈನಸ್ 3j ಕ್ಯಾಪ್ ಈಸ್ ಈಕ್ವಲ್ ಟು 0. ಸೊ ಪ್ರಾಡಕ್ಟ್ ಮಾಡಿರಿ, 1 ಮೈನಸ್ ಲ್ಯಾಂಬ್ಡಾ ಇಂಟು 1. ನೆಕ್ಸ್ಟ್ 2 ಪ್ಲಸ್ 3 ಲ್ಯಾಂಬ್ಡಾ, ಕೆ ಅಂದರೆ ಏನೂ ಇಲ್ಲ, ಈಸ್ ಈಕ್ವಲ್ ಟು 0, ರೈಟ್. ಈಗ ಸಿಂಪ್ಲಿಫೈ ಮಾಡಿ 3 ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ 2 ಲ್ಯಾಂಬ್ಡಾ 1 ಪ್ಲಸ್ 2 3, ಈ ಕಡೆ ಬಂದರೆ ಮೈನಸ್ 3. ಓಕೆ, ಮೈನಸ್ 3. ಇನ್ನೇನಾದ್ರು ಮಿಸ್ ಆಯಿತಾ ಇಲ್ಲಿ? 2 ಪ್ಲಸ್ 3 ಲ್ಯಾಂಬ್ಡಾ ಇಂಟು ಇಲ್ಲಿ 3 ಇದೆ ಅಲ್ವಾ, ಮೈನಸ್ 3. ಓಕೆ ಸಾರಿ, 2 ಪ್ಲಸ್ 3 ಲ್ಯಾಂಬ್ಡಾ ಇಂಟು ಮೈನಸ್ 3 ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 1 ಮೈನಸ್ ಲ್ಯಾಂಬ್ಡಾ ಮೈನಸ್ 6 ಮೈನಸ್ ಇಂಟು ಪ್ಲಸ್ ಮೈನಸ್ 3 3 9 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಈಗ ಮೈನಸ್ 1 ಮೈನಸ್ 9 ಅಂದರೆ ಮೈನಸ್ 10 ಲ್ಯಾಂಬ್ಡಾ, 1 ಮೈನಸ್ 6 ಅಂದರೆ ಮೈನಸ್ 5, ಈ ಕಡೆ ಬಂದರೆ ಪ್ಲಸ್ 5 ಆಗುತ್ತೆ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ 1/2, ಯಾಕಂದರೆ ಡಿನಾಮಿನೇಟರಿಗೆ ಮೈನಸ್ 10 ಬರುತ್ತೆ. 5 1s 5 2s, ರೈಟ್. ಸೊ ಯು ಗಾಟ್ ದ ಲ್ಯಾಂಬ್ಡಾ ವ್ಯಾಲ್ಯೂ. ಆ್ಯಂಡ್ ಬೀಟಾ 1 ನನಗೆ ಗೊತ್ತಿದೆ ಆಲ್ರೆಡಿ, ಏನು ಹೇಳಿ? ಲ್ಯಾಂಬ್ಡಾ ಟೈಮ್ಸ್ ಐ ಕ್ಯಾಪ್ ಮೈನಸ್ 3j ಆಲ್ಫಾ ಇದೆ ತಾನೆ. ಸೊ ದೇರ್ ಫೋರ್ ಆನ್ಸರ್ ಈಸ್ ಮೈನಸ್ 1/2 ಇಂಟು ಐ ಕ್ಯಾಪ್ ಮೈನಸ್ 3j
ದಿಸ್ ಈಸ್ ಯುವರ್ ಆನ್ಸರ್. ಆದರೆ ಅವರು ನಿಮಗೆ ಬರೀ ಐ ಕ್ಯಾಪ್ ಮೈನಸ್ 3j ಕೊಟ್ಟಿದ್ದಾರೆ. ಲ್ಯಾಂಬ್ಡಾ ಒಂದು ಮಿಸ್ ಆಗಿದೆ, ಇಲ್ಲಿ -1/2 ಇದ್ದಿದ್ರೆ ಕರೆಕ್ಟ್ ಆಗೋದು. ಓಕೆ, ಸೊ ದೇರ್ ಫಾರ್ ದರ್ ಇಸ್ ನೋ ಆಪ್ಷನ್ ದಟ್ ಈಸ್ ಕರೆಕ್ಟ್, ಬಟ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಆಲ್ರೈಟ್, coming to next question. If a bar plus b bar, magnitude of a bar plus b bar and magnitude of a bar minus b bar is equal, ಎರಡು ಈಕ್ವಲ್ ಇದಾವೆ ಅಂದರೆ ದೆನ್ ನಾವು ಏನಂತ ಹೇಳಬಹುದು? ವಾಟ್ ಕ್ಯಾನ್ ವಿ ಸೇ ಫ್ರಮ್ ದಿಸ್ ಒನ್? ಏನು ಹೇಳ್ಬೋದು? ಲೆಟ್ ಅಸ್ ಟ್ರೈ ಟು ಸಿಂಪ್ಲಿಫೈ ಆ್ಯಂಡ್ ಗೆಟ್ ದ ಆನ್ಸರ್. ಏನು ಮಾಡ್ಬೋದು ಅಂತ ನೋಡೋಣ. ಲೆಟ್ ಮಿ ಟೇಕ್ ದ ಶೀಟ್. ಓಕೆ, ಏನಿದೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಬಿ ಬಾರ್ ಇದೆಯಾ? ಒಂದು ಕೆಲಸ ಮಾಡೋಣ, ಸ್ಕ್ವೇರಿಂಗ್ ಮಾಡೋಣ. ಎ ಬಾರ್ ಪ್ಲಸ್ ಬಿ ಬಾರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಾರ್ ಮೈನಸ್ ಬಿ ಬಾರ್ ಹೋಲ್ ಸ್ಕ್ವೇರ್. ಅಗೇನ್ ಏನಾಗುತ್ತೆ? ಎ ಬಾರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಟು ಎ ಬಾರ್ ಡಾಟ್ ಬಿ ಬಾರ್. ಇದೇ ರೀತಿ ಈ ಕಡೆ ಬಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ 2 ಎ ಬಾರ್ ಡಾಟ್ ಬಿ ಬಾರ್. ಈ ಕಡೆ ಸೇಮ್ ಕ್ವಾಂಟಿಟಿ ಎಲ್ಲ ಕ್ಯಾನ್ಸಲ್ ಆಗಿ ಇದು ಈ ಕಡೆ ಬಂದರೆ 4 ಟೈಮ್ಸ್ ಎ ಬಾರ್ ಡಾಟ್ ಬಿ ಬಾರ್ ಈಸ್ ಈಕ್ವಲ್ ಟು 0, ಎ ಬಾರ್ ಡಾಟ್ ಬಿ ಬಾರ್ ಈಸ್ ಈಕ್ವಲ್ ಟು 0. ಸೊ ಡಾಟ್ ಪ್ರಾಡಕ್ಟ್ 0 ಅಂತ ಅಂದರೆ ಅಂಥ ವೆಕ್ಟರಿಗೆ ಏನು ಹೇಳ್ತೀರಾ? ಪರ್ಪೆಂಡಿಕ್ಯುಲರ್ ತಾನೆ ಇದೆಯಾ? ಇಲ್ಲಿ ಎ ಬಾರ್ ಆ್ಯಂಡ್ ಬಿ ಬಾರ್ ಆರ್ ಪರ್ಪೆಂಡಿಕ್ಯುಲರ್. ದಟ್ಸ್ ಇಟ್. ಓಕೆ, ನೆಕ್ಸ್ಟ್ ದ ಕಾಂಪೊನೆಂಟ್ ಆಫ್ ಐ ಕ್ಯಾಪ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ದಿಸ್ ಒನ್. ಐ ಕ್ಯಾಪ್ ಇಂದು ಕಾಂಪೊನೆಂಟ್ ಏನಾಗುತ್ತೆ ಇನ್ ದ ಡೈರೆಕ್ಷನ್ ಆಫ್ ದಿಸ್ ವೆಕ್ಟರ್ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ದಟ್ಸ್ ವೆರಿ ಸಿಂಪಲ್ ಕ್ವೆಶನ್, ಬೋರ್ಡ್ ಲೆವೆಲ್ ಆ್ಯಕ್ಚುಲಿ ಇದು. ಸೊ ಆ ಡೈರೆಕ್ಷನಲ್ಲಿ ಅಂತಂದರೆ ಯೂನಿಟ್ ವೆಕ್ಟರ್ ಇನ್ ದಿಸ್ ಡೈರೆಕ್ಷನ್ ಏನಾಗುತ್ತೆ ಅಬ್ಸರ್ವ್ ಮಾಡಿರಿ. ಫಸ್ಟು ಯೂನಿಟ್ ವೆಕ್ಟರ್ ಎ ಕ್ಯಾಪ್ ಇಸ್ ಈಕ್ವಲ್ ಟು ಎ ಬಾರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್. ಎ ಬಾರ್ ಅಂತ ಅಂದರೆ ಏನಿದೆ? ಐ ಕ್ಯಾಪ್, ಜೆ ಕ್ಯಾಪ್, 2k ಕ್ಯಾಪ್. ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ಇದ್ರದ್ದು? ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್? ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ 1 ಸ್ಕ್ವೇರ್ 2 ಸ್ಕ್ವೇರ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಬೈ √6 ಪ್ಲಸ್ ಜೆ ಕ್ಯಾಪ್ ಬೈ √6 ಪ್ಲಸ್ ಕೆ ಕ್ಯಾಪ್ ಬೈ √6. ಅಲ್ಲಿಗೆ ಐ ಕಾಂಪೊನೆಂಟ್ ಏನಾಯಿತು ಇದ್ರದ್ದು? 1/√6 ತಾನೆ. ಇದೆಯಾ ಎಲ್ಲಾದರೂ ಆಪ್ಷನ್ನು 1/√6 ಅಂತ? 1/√6 ಆಪ್ಷನ್ ಇಲ್ಲ ಅಂದಾಗ ನಾವೇನು ಮಾಡ್ತೀವಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ √6, ಸೊ ದಟ್ ಅಟ್ಲೀಸ್ಟ್ ಅವಾಗಾದರೂ ಏನಾದ್ರು ಸಿಗುತ್ತೆ. √6 ಇಂಟು 1 ಅಂದರೆ √6, √6 ಇಂಟು √6 ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 6 ಉಳಿಯುತ್ತೆ. ಈ ಆಪ್ಷನ್ ಇದೆ ನೋಡಿರಿ, ಇಲ್ಲಿದೆ ಆಪ್ಷನ್ ಸಿ. ದೇರ್ಫೋರ್ ದಟ್ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಇಫ್ ಎ ಬಾರ್ ಪ್ಲಸ್ 2b ಬಾರ್ ಪ್ಲಸ್ 3c ಬಾರ್ ಇಸ್ ಈಕ್ವಲ್ ಟು 0 and a bar cross b bar plus b bar cross c bar plus c bar cross a bar is equal to lambda into b bar cross c bar, then the value of lambda ಏನಾಗುತ್ತೆ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಇದ್ರಾಗ ಆ್ಯಕ್ಚುಲಿ ನೀವು ಮಾಡಬೇಕಾಗಿರೋದೇನು? ಫಸ್ಟು ಗಿವನ್ ಏನಿದೆ ನೋಡ್ರಿ, 3c bar is equal to 0. ಇದರಿಂದ ನಾನು ಏನು ಬರೀಬಹುದು? a bar is equal to minus 2b bar plus 3c bar ಅಂತ ಬರ್ಕೋಬಹುದಾ? ಐ ಕ್ಯಾನ್ ರೈಟ್ ದಿಸ್ ಒನ್, ರೈಟ್? ಈಗ ಅಬ್ಸರ್ವ್ ಮಾಡಿ, RHS ಅಲ್ಲಿ ಎಲ್ಲ ಏನಿದೆ? ಬಿ ಬಾರ್ ಕ್ರಾಸ್ ಸಿ ಬಾರ್ ಇದೆ. ನಾವೊಂದು ಕೆಲಸ ಮಾಡೋಣ, LHS ಎಲ್ಲವೂ ಕೂಡ ಬಿ ಬಾರ್ ಕ್ರಾಸ್ ಸಿ ಬಾರ್ ಫಾರ್ಮ್ಯಾಟ್ ತರೋಕ್ಕೆ ಟ್ರೈ ಮಾಡೋಣ. ಒನ್ಸ್ ಆ ರೀತಿ ಆಯಿತು ಅಂತ ಅಂದರೆ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ, ಅರ್ಥ ಆಯ್ತಲ್ಲ? ಸೊ ಲೆಟ್ ಅಸ್ ಟ್ರೈ ದಟ್. ಸೊ ಅಬ್ಸರ್ವ್ ಮಾಡಿ, ಒಂದೊಂದೇ ಫಸ್ಟ್ ಬರ್ಕೊಂಬಿಡೋಣ ಏನು ಕೊಟ್ಟಿದ್ದಾರೆ ಅಂತ. ಎ ಬಾರ್ ಕ್ರಾಸ್ ಬಿ ಬಾರ್ ಪ್ಲಸ್ ಬಿ ಬಾರ್ ಕ್ರಾಸ್ ಸಿ ಬಾರ್ ಪ್ಲಸ್ ಸಿ ಬಾರ್ ಕ್ರಾಸ್ ಎ ಬಾರ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಬಿ ಬಾರ್ ಕ್ರಾಸ್ ಸಿ ಬಾರ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲದನ್ನು ನಾವೇನು ಮಾಡಬೇಕೀಗ? ಬಿ ಬಾರ್ ಕ್ರಾಸ್ ಸಿ ಬಾರಿಗೆ ಕನ್ವರ್ಟ್ ಮಾಡ್ಕೋಬೇಕು, ಸೊ ದಟ್ ಈ ಫಾರ್ಮ್ಯಾಟಲ್ಲಿ ಬರಲಿ ಎಲ್ಲದು. ಬಿ ಮತ್ತು ಸಿಗೆ ಏನು ಪ್ರಾಬ್ಲಮ್ ಇಲ್ಲ, ಎ ಇದೆಯಲ್ಲ ಅದನ್ನು ಚೇಂಜ್ ಮಾಡೋಣ. ಓಕೆ, ಸೊ ಎ ಬಾರ್ ಅಂತ ಅಂದರೆ ಏನು ಬರಿಬೋದು? ಮೈನಸ್ 2b ಬಾರ್ ಮೈನಸ್ 3c ಬಾರ್ ಕ್ರಾಸ್ ಬಿ ಬಾರ್. ಓಕೆ, ಪ್ಲಸ್ ಈ ಬಿ ಬಾರ್ ಕ್ರಾಸ್ ಸಿ ಬಾರಿಗೆ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬಿಟ್ರೆ ಪ್ಲಸ್ ಸಿ ಬಾರ್ ಕ್ರಾಸ್ ಎ ಬಾರ್ ಅಂತ ಅಂದರೆ ಮತ್ತೆ ಏನು ಬರಿಬೋದು ಇಲ್ಲಿ? ಮೈನಸ್ 2b ಬಾರ್ ಮೈನಸ್ 3c ಬಾರ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಬಿ ಬಾರ್ ಕ್ರಾಸ್ ಸಿ ಬಾರ್. ಓಕೆ, ಸೊ ಏನು ತೊಂದರೆ ಇಲ್ಲ ಇದಕ್ಕೆ, ರೈಟ್? ಸೊ ಹ್ಯಾವಿಂಗ್ ನೋ ಇಶ್ಯೂಸ್ ಅಟ್ ಆಲ್. ಎ ಬಾರ್ ತೊಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ. ಯಾಕೆ ಮಾಡಿದ್ದೀರಾ ಅಂದರೆ RHS ಅಲ್ಲಿ ಬಿ ಬಾರ್ ಕ್ರಾಸ್ ಸಿ ಬಾರ್ ಇದೆ, ಹಾಗಾಗಿ ಎಲ್ಲದನ್ನು ಕೂಡ ಬಿ ಬಾರ್ ಕ್ರಾಸ್ ಸಿ ಬಾರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಇದೇನಾಗುತ್ತೆ ಅಬ್ಸರ್ವ್ ಮಾಡಿ, ಕ್ರಾಸ್ ಪ್ರಾಡಕ್ಟ್ ವಿತ್ ವೆಕ್ಟರ್ ಇಟ್ ಸೆಲ್ಫ್ ಅಂತ ಇದ್ದಾಗ ಏನಾಗುತ್ತೆ? ಸೈನ್ 0 ಡಿಗ್ರಿ ಅಂದರೆ 0 ಆಗುತ್ತೆ. ಸೊ ಇದೇನೇನು 0ನೇ ಆಗಿಬಿಡುತ್ತೆ. ಅವಾಗ ನಿಮ್ಮ ಹತ್ರ ಇಲ್ಲಿ ಉಳಿಯೋದೇನು? ಮೈನಸ್ 3c ಬಾರ್ ಕ್ರಾಸ್ ಬಿ ಬಾರ್ ಪ್ಲಸ್ ಬಿ ಬಾರ್ ಕ್ರಾಸ್ ಸಿ ಬಾರ್ ಪ್ಲಸ್ ಇಲ್ಲೂ ಅಷ್ಟೇ ಸಿ ಬಾರ್ ಕ್ರಾಸ್ ಬಿ ಬಾರ್ ಏನು ತೊಂದರೆ ಇಲ್ಲ. ಸಿ ಬಾರ್ ಕ್ರಾಸ್ ಸಿ ಬಾರ್ ವೆಕ್ಟರ್ ವಿತ್ ಇಟ್ ಸೆಲ್ಫ್ ಅಂತ ಅಂದರೆ ಕ್ರಾಸ್ ಪ್ರಾಡಕ್ಟ್ ಇಸ್ 0, ದೇರ್ಫೋರ್ ಇಟ್ ಇಸ್ 0. ಮೈನಸ್ 2 ಇಂಟು ಸಿ ಬಾರ್ ಕ್ರಾಸ್ ಬಿ ಬಾರ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬಿ ಬಾರ್ ಕ್ರಾಸ್ ಸಿ ಬಾರ್. ಕರೆಕ್ಟ್ನಾ? ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ 3
ಓಕೆ, ಇದು ಸಿ ಬಾರ್ ಕ್ರಾಸ್ ಬಿ ಬಾರ್ ಇದೆಯಲ್ಲ, ಇದನ್ನು ಉಲ್ಟಾ ಮಾಡೋಣ. ಬಿ ಬಾರ್ ಕ್ರಾಸ್ ಸಿ ಬಾರ್, ಅವಾಗ ಏನಾಗುತ್ತೆ, ಸಿ ಇಂಟು ಬಿ ಬಾರ್ ಕ್ರಾಸ್ ಸಿ ಬಾರ್ ಪ್ಲಸ್ ಸಿ ಅಲ್ಲ 3 ಇಂಟು ನೆಕ್ಸ್ಟ್ ಇದು ಅಷ್ಟೇ -2 ಇತ್ತಲ್ಲ +2 ಆಗುತ್ತೆ, ಬಿ ಬಾರ್ ಕ್ರಾಸ್ ಸಿ ಬಾರ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ ಬಾರ್ ಕ್ರಾಸ್ ಸಿ ಬಾರ್. ನಾವು 3 + 1 + 2, 3 + 3 ಎಷ್ಟು 6 times b bar cross c bar is equal to lambda times b bar cross c bar. On comparing, what will you get the lambda value? Lambda is equal to 6. ಅರ್ಥ ಆಯ್ತಲ್ಲ? ಸೊ ಈಸಿ ಇದೆ. ದಿಸ್ ದ ಥಿಂಗ್ ಇಸ್ ಸ್ವಲ್ಪ ತಲೆ ಉಪಯೋಗಿಸ್ಬೇಕು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ಕ್ವೈಟ್ ರಿಪೀಟೆಡ್ ಕ್ವಶನ್. ಐ ಗೆಸ್ ಆಲ್ರೆಡಿ ಮುಂಚೆ ಮಾಡಿಸಿದ್ದೀನಿ ನೋಡಿ, 2020 ಕ್ವಶನ್ಸ್ ಮಾಡಿಸಿದ್ನಲ್ಲ ಅಲ್ಲೇ ಇದೆ. ಏನು ಮಾಡ್ತೀರಾ, ಮತ್ತೆ ಅದೇ sin² + cos² 1 ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಬಿ ಬಾರ್, ಅದನ್ನು ಆ ಕಡೆ ನಂಬರ್ ಚೇಂಜ್ ಇದೆ ಅಷ್ಟೇ ಅಲ್ಲ, B4 ಇದೆ. ನೀವೇ ಟ್ರೈ ಮಾಡ್ಬೋದು, ತುಂಬ ಈಸಿ ಕ್ವಶನ್ ಅದು, ರೈಟ್? These are the questions up to 2023. So let me get the 2024 questions for you. Okay, these are the 2024 questions. The vectors AB bar is equal to and AC bar ಕೊಟ್ಟಿದ್ದಾರೆ. are the sides of triangle, length of the median through A. ಇದು ಆಲ್ರೆಡಿ ಈ ಪ್ಯಾಟರ್ನ್ ಕ್ವಶನ್ ಈಗ ತಾನೇ ಮಾಡಿಸ್ತಿದೆ, ಹೌದಾ? ಪ್ರೀವಿಯಸ್ ಇಯರ್ ಯಾವುದು 2020ನ 19ಅಲ್ಲಿ ಮಾಡಿಸ್ದೆ ನೋಡ್ರಿ. ಏನಿದೆ, ಎ ಬಿ ಬಾರ್ ಎ ಸಿ ಬಾರ್ ಕೊಟ್ಟಿದ್ದಾರೆ, ಮೀಡಿಯನ್ ಕೇಳಿದ್ದಾರೆ, ಒಂದು ಟ್ರಯಾಂಗಲ್ ಇದೆ. ನಾವೇನು ಮಾಡೋಣ, ಎ ಪಾಯಿಂಟ್ನ 0 ಅನ್ಕೊಂಬಿಡೋಣ. 0 ಅನ್ಕೊಂಡ್ಬಿಟ್ರೆ ಅವ್ರು ಏನು ಎ ಬಿ ಬಾರ್ ಕೊಟ್ಟಿದ್ದಾರೋ ಅದು ಬರೀ ಪೊಸಿಷನ್ ವೆಕ್ಟರ್ ಆಫ್ ಬಿ ಬಾರ್ ಆಗಿಬಿಡುತ್ತೆ. ಆ್ಯಂಡ್ ಸಿ ಬಾರ್ ಏನು ಕೊಟ್ಟಿದ್ದಾರೆ, ಎ ಸಿ ಬಾರು, ಅದು ಸಿ ಬಾರಿಗೆ ಆಗುತ್ತೆ. ಈಗ ಅವ್ರು ಕೇಳಿರೋದೇನು, ಲೆಂತ್ ಆಫ್ ದಿ ಮೀಡಿಯನ್. ಮೀಡಿಯನ್ ಅಂದರೆ ಡಿ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಈಸಿಯಾಗಿ ಕಂಡುಹಿಡಿಬೋದು ತಾನೆ. ಸೊ ಓ ಡಿ ಬಾರ್, ಸೆಕ್ಷನ್ ಫಾರ್ಮುಲಾ ಎ ಬಾರ್ + ಬಿ ಬಾರ್ / 2 ಯೂಸ್ ಮಾಡಿದ್ರೆ ಏನಾಗುತ್ತೆ, 3i cap 4k cap plus 5i cap divided by 2. 3 + 5 8, 8/2 4i cap. ನೆಕ್ಸ್ಟ್ 4k cap ಇದೆ, ಹೌದಾ? ಜೆ ಕ್ಯಾಪ್ ಇಲ್ಲ. ಓಕೆ, ಸೊ ಇದೇನಾಗುತ್ತೆ, -2j cap / 2 ಅಂದರೆ -1. ನೆಕ್ಸ್ಟ್ 4 + 4 8 ಅಗೇನ್, ಸೊ 4k cap. ದಿಸ್ ಈಸ್ ಯುವರ್ ಪೊಸಿಷನ್ ವೆಕ್ಟರ್ ಆಫ್ ದಿಸ್ ಪಾಯಿಂಟ್. ಈಗ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಕೇಳಿದ್ದಾರೆ. ಮ್ಯಾಗ್ನಿಟ್ಯೂಡ್ ಅಂದರೆ ಎಷ್ಟಾಗುತ್ತಪ್ಪ, 16 + 1 + 4² 16. 16 2s are 32 + 1 33. √33 is the answer for this question. Okay, right. Coming to next question, ಏನು ಕೊಟ್ಟಿದ್ದಾರೆ, let a bar and b bar be two unit vectors and theta is the angle between them. Then a bar + b bar is a unit vector if. Okay, a bar + b bar ಏನಾಗಿರಬೇಕು, ಯೂನಿಟ್ ವೆಕ್ಟರ್ ಆಗಿರಬೇಕು ನಮಗೆ, ಹೌದಾ? Let me turn the page. ರೈಟ್, ಎ ಬಾರ್ ಬಿ ಬಾರ್ ಯೂನಿಟ್ ವೆಕ್ಟರ್, ತೀಟಾ ಇದೆ, ಆ್ಯಂಗಲ್ ಎ ಬಾರ್ + ಬಿ ಬಾರ್ ಏನಿದೆ ಯೂನಿಟ್ ವೆಕ್ಟರ್. ಸೊ ದೇರ್ಫೋರ್ ಏನು ತೊಗೊಳೋಣ ನಾವು, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಬಿ ಬಾರ್ ಯೂನಿಟ್ ವೆಕ್ಟರ್ ಆಗಬೇಕು ನನಗೆ. ಓಕೆ, ಲೆಟ್ ಅಸ್ ಡೂ ಒನ್ ಥಿಂಗ್, ಸ್ಕ್ವೇರಿಂಗ್ ಮಾಡೋಣ. ಅವಾಗ ಏನಾಗುತ್ತೆ, ಅವ್ರು ಕೇಳಿರೋದೇನು ಆ್ಯಕ್ಚುಲಿ, ದೆನ್ ಎ ಬಾರ್ ಈಸ್ ಎ ಯೂನಿಟ್ ವೆಕ್ಟರ್, ತೀಟಾ ಏನಿದ್ದಾಗ ಇದು ಯೂನಿಟ್ ವೆಕ್ಟರ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಡನ್. ಸಿ ಇಯರ್ a + b ² ಫಾರ್ಮುಲಾ ಹಾಕಿದರೆ ಏನು ಸಿಗೋದು ನಿಮಗೆ, 2ab, ಕರೆಕ್ಟಾ? ಈಗ ಎ ಬಾರ್ ಆ್ಯಂಡ್ ಬಿ ಬಾರ್ ಏನಿದೆ ಯೂನಿಟ್ ವೆಕ್ಟರ್, ಸೊ 1 1, ರೈಟ್? 1 + 1 is 2, 2 + 2 ಎ ಬಾರ್ ಡಾಟ್ ಬಿ ಬಾರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಕಾಸ್ ತೀಟಾ. ನೆಕ್ಸ್ಟು ಇದು ಯೂನಿಟ್ ವೆಕ್ಟರೇ ಆಗಬೇಕು ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಇದೇನಾಗುತ್ತೆ 1, ಇದನ್ನ ಈ ಕಡೆ ಕಳಿಸಿದರೆ ಏನಾಗುತ್ತೆ, 1 2 ಕಾಮನ್ ತೊಗೊಳ್ರಿ ಫಸ್ಟು. ಹಂಗೆ ಮಾಡೋಣ, ಹೆಂಗೆ ಮಾಡೋಣ? ಓಕೆ, ಡೂ ಒನ್ ಥಿಂಗ್, ಇದನ್ನು ಈ ಕಡೆ ಕಳಿಸಿದರೆ 1 - 2, ದೆನ್ ವಾಟ್ ರಿಮೈನ್ಸ್ 2 × cos θ, ಬಿಕಾಸ್ ದಿಸ್ ಈಸ್ ಆಲ್ಸೋ 1, ದಿಸ್ ಈಸ್ ಆಲ್ಸೋ 1. 1 - 2 is -1. ಈ 2 ಈ ಕಡೆ ಕಳಿಸಿದರೆ ಏನಾಗುತ್ತೆ, -1/2 cos θ. ಸೊ cos θ -1/2 ಯಾವಾಗ ಆಗುತ್ತೆ, ಡೆಫಿನೆಟ್ಲಿ cos 180 - 60 ಡಿಗ್ರಿ, cos 60 ತಾನೆ. ಓಕೆ, ಸೊ ಅವಾಗೇನಾಗುತ್ತೆ 1/2 ಆಗುತ್ತೆ. ಸೊ θ ವ್ಯಾಲ್ಯೂ ಎಷ್ಟು, 180 ಮೀನ್ಸ್ ಪೈ ಮೈನಸ್, ಅವ್ರು ರೇಡಿಯನ್ಸಲ್ಲಿ ತಾನೇ ಕೊಟ್ಟಿರೋದು. ಓಕೆ, ಸೊ ಪೈ - 60 ಅಂದರೆ π/3, ಈ ಕಡೆ ಕಳಿಸಿದ್ರೆ ಏನಾಗುತ್ತೆ 2π/3. ಸೊ ದಟ್ ಈಸ್ ಯುವರ್ ಆನ್ಸರ್, ರೈಟ್? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ದಿಸ್ ಈಸ್ ಔಟ್ ಆಫ್ ಸಿಲೆಬಸ್, ಮೀನ್ಸ್ ನಿಮಗೆ ಅದೇ ಸ್ಕೇಲರ್ ಟ್ರಿಪಲ್ ಪ್ರಾಡಕ್ಟ್ ಹೇಳಿದ್ನಲ್ಲ ಅದ್ರ ಮೇಲೆ ಆಗುತ್ತೆ. ಇದು ಆ್ಯಕ್ಚುಲಿ ಏನಂದರೆ ಡೈರೆಕ್ಟಾಗಿ ಕ್ಯಾನ್ಸಲ್ ಔಟ್ ಆಗಿಬಿಟ್ಟು 1 + 1 + 1 ಅಂದರೆ 3 ಬರುತ್ತೆ ನಿಮಗೆ. ಬಟ್ ಜಸ್ಟ್ ರಿಮೆಂಬರ್ ದ್ಯಾಟ್ ಥಿಂಗ್. ಓಕೆ, ಆ್ಯಂಡ್ ಲಾಸ್ಟ್ ಕ್ವಶನ್, ದ ವಾಲ್ಯೂಮ್ ಆಫ್ ದ ಪ್ಯಾರಲೆಲ್ಲೋಪೈಡ್. ಸಿ ಪ್ಯಾರಲೆಲ್ಲೋಪೈಪ್ಡ್ ಅಂತ ಕೊಟ್ಟಾಗ ಅದ್ರದ್ದು ವಾಲ್ಯೂಮ್ ಏನಾಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಜಸ್ಟ್ ಡಿಟರ್ಮಿನೆಂಟ್. ಓಕೆ, ಡಿಟರ್ಮಿನೆಂಟ್ ಆಫ್ ಇಲ್ಲಿರೋ ಸ್ಕೇಲಾರ್ ಕಾಂಪೊನೆಂಟ್ ಐ ಇಲ್ಲ ತಾನೆ, ಸೊ 0, ಜೆ ಇದೆ, ಕೆ ಇದೆ. ನೆಕ್ಸ್ಟು ಐ ಕ್ಯಾಪ್ + ಕೆ ಕ್ಯಾಪ್ ಅಂದರೆ ಐ ಮತ್ತು ಕೆ ಇದೆ. ನೆಕ್ಸ್ಟು ಐ ಕ್ಯಾಪ್ + ಜೆ ಕ್ಯಾಪ್ ಅಂತಂದರೆ ಐ ಮತ್ತು ಜೆ ಇದೆ, ಇದಿಲ್ಲ. ಇದನ್ನು ಎಕ್ಸ್ಪೆನ್ಷನ್ ಮಾಡಿರಿ, ಆರಾಮಾಗಿ ಸಿಕ್ಬಿಡುತ್ತೆ. ಫಸ್ಟ್ ಈಸ್ 0, ನೆಕ್ಸ್ಟ್ -1 × 1 0s are 0 -1, ಸೊ -1
ಪ್ಲಸ್ 1 ಇಂಟು 1 1 ಝ 1 ಮೈನಸ್ 0 ಅಂದರೆ 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಷ್ಟಾಯಿತು 2. ಸೊ 2 ಕ್ಯೂಬಿಕ್ ಯೂನಿಟ್ಸ್. ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ಯಾರಲೆಲೋಪೈಪ್ಟಿಗೆ ಡೈರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ವಾಲ್ಯೂಮ್ ಅಂದರೆ ಡಿಟರ್ಮಿನೆಂಟ್ ಆಫ್ ದ ಸ್ಕೇಲಾರ್ ಕಾಂಪೋನೆಂಟ್ಸ್. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್. ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ಇನ್ ಕೇಸ್ ನಿಮಗೆ ವಿಡಿಯೋ ಹೆಲ್ಪ್ ಆಗಿದೆ ದಯವಿಟ್ಟು ಅದನ್ನು ಬೇರೆಯವ್ರಿಗೆ ಶೇರ್ ಮಾಡಿಬಿಟ್ಟು ಅವರಿಗೂ ಹೆಲ್ಪ್ ಆಗಲಿ. ಓಕೆ, ಆ್ಯಂಡ್ meanwhile, what else to say? That's it. And do let me know your opinions in the comment section, right? Okay, done. So that's all for today. Thank you so much. God bless you.